3 ಸರಿ ಹೇಳ್ರಿ ನೋಡೋಣ. ಹಾಂ ಹಾಂ, ಏಮ್ಯಾನ್ 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 ಏಮ್ಯಾನ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಪ್ರೇರೆ, ಶಿಲುಬೆ ನಮ್ಮ ಜೀವಿತದಲ್ಲಿ ಭಾಳ ಭಾಳ ಪ್ರಾಮುಖ್ಯ ರೀ. ಹಂಗಂತೇಳಿ ಶಿಲುಬೆಯನ್ನು ನೀನು ಬಂಗಾರದಿಂದ ಮಾಡಿಸ್ಕೊಂಡು, ಇಲ್ಲ ಬೆಳ್ಳಿಯಿಂದ ಮಾಡಿಸ್ಕೊಂಡು, ಇಲ್ಲ ಕಟ್ಟಿಗೆ ಶಿಲುಬೆ ನೀನು ಕೊರಳಲ್ಲಿ ಹಾಕ್ಕೊಂಡ್ರೆ ಅದು ಶಿಲುಬೆ ಆಗೋದಿಲ್ಲ. ಶಿಲುಬೆಯ ಜೀವಿತನೇ ಬೇರೆ. ಯೇಸು ಸ್ವಾಮಿ ಹೇಳ್ದ, ಯಾವನಿಗಾದರೂ ನನ್ನನ್ನು ಹಿಂಬಾಲಿಸಲಿಕ್ಕೆ ಮನಸ್ಸಿದ್ದರೆ ಅವನು ಮೊದಲು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹೇಳ್ರಿ, ಯೇಸು ಸ್ವಾಮಿ ಕೂಡ ಬರೀ ಕ್ರೈಸ್ತವರಿಗಾಗಿ ಶಿಲುಬೆಯನ್ನು ಹೊರಲಿಲ್ಲ ರೀ. ಇಡೀ ಮಾನವ ಕುಲದ ರಕ್ಷಣೆಗಾಗಿ ಆತನು ಶಿಲುಬೆಯನ್ನು ಹೊತ್ತನು. ಏನು ಪಾಸ್ಟ್ರೆ, ಯಾಕೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದರು? ಪ್ರಿಯರೇ, ಶಿಲುಬೆಯ ಮರಣ ಇದೆಯಲ್ಲ, ಭಾಳ ಕ್ರೂರವಾದ ಮರಣ. ಕಳ್ಳರನ್ನು, ದೋಷಿಗಳನ್ನು, ಕೊಲೆಗಾರರನ್ನು, ಅತ್ಯಾಚಾರ ಮಾಡುವವರನ್ನು ಕ್ರೂರವಾಗಿ ಶಿಲುಬೆ ಮೇಲೆ ಹಾಕ್ತಾಯಿದ್ದರು. ಶಿಲುಬೆನ ನೋಡಿದ್ರೇ ಭಯ ಬರ್ತೈತೆ ಜನರಿಗೆ. ಯಾಕೆಂದರೆ ಅಂಥ ಇಂಥ ಏಟುಗಳು ಬೀಳೋದಿಲ್ಲ ಶಿಲುಬೆಗೆ ಹಾಕೋರಿಗೆ. ಅಂಥ ಇಂಥ ಏನಂತೀರಿ ಹಿಂಸೆನ ಕೊಡೋದಿಲ್ಲ ಶಿಲುಬೆಗೆ ಹೋಗಿ. ಭಾಳ ವಿಪರೀತವಾದ ಹಿಂಸೆ, ಭಾಳ ವಿಪರೀತವಾದ ಏಟುಗಳನ್ನು ಹೊಡಿತಾ ಇದ್ದರು ಪ್ರಿಯರೇ. ಭಾಳ ಘೋರವಾದ ಪಾಪಿಗಳನ್ನು ಏನು ಮಾಡ್ತಿದ್ರು ಅಂದರೆ ಶಿಲುಬೆಗೆ ಹಾಕ್ತಾಯಿದ್ರು. ಇವಾಗ ಕೂಡ ನಾವು ನೋಡ್ತೇವೆ, ಈ ವಾರ ಎಲ್ಲ ನಾವು ನೋಡ್ತೇವೆ, ಪರಿಶುದ್ಧ ವಾರವೆಂಬುದಾಗಿ ಆಚರಿಸ್ತಾರೆ. ಯೇಸು ಸ್ವಾಮಿಯನ್ನು ಯಾವಾಗ ಇಸ್ಕರಿಯೋತ ಯೂದ ಆ ಯಹೂದ್ಯರಿಗೆ ಹಿಡ್ಕೊಡ್ತಾನೋ, ಅದಾದ ನಂತರ ಅವ್ರು ಏನು ಮಾಡ್ತಾರೆ, ಯೇಸು ಸ್ವಾಮಿಯನ್ನು ಪಿಲಾತನ ಬಳಿಗೂ ಹೆರೋದನ ಬಳಿಗೂ ಎಲ್ಲರ ಬಳಿಗೂ ಕರ್ಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಹತ್ರ ಯಾವುದೇ ತಪ್ಪು ಇರಲಿಲ್ಲ. ಪಿಲಾತನ ಕೂಡ ಏನು ಮಾಡ್ತಾನೆ, ತನ್ನ ಕೈಯನ್ನು ತೊಳ್ಕೊಂಡ್ಬಿಡ್ತಾನೆ, ಈತನಲ್ಲಿ ಏನು ತಪ್ಪು ಕಾಣ್ತಾ ಇಲ್ಲಪ್ಪ ನನಗೆ, ನೀವೇ ಏನಾದರೂ ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಓಕೆನಾ. ಕೊನೆಯದಾಗಿ ಏನು ಮಾಡ್ತಾರೆ, ಬರಬ್ಬ ಎಂಬುವಂಥ ಒಬ್ಬ ಕಳ್ಳ ಇರ್ತಾನೆ ರೀ, ಆತನೊಂದು ನ್ಯೂಸ್ ಹೋಗ್ತದೆ. ಏನು ಹೋಗ್ತದೆ ನ್ಯೂಸ್, ಆತ ಎಲ್ಲಿದ್ದಾನೆ, ಸೆರೆಮನೆಯಲ್ಲಿದ್ದಾನೆ. ಆ ಯಹೂದ್ಯರ ಹತ್ರ ಒಂದು ಪದ್ಧತಿ ಇತ್ತು, ಪ್ರತಿ ಪಸ್ಕ ಹಬ್ಬಕ್ಕೆ ಒಬ್ಬನ್ನ ಬಿಡುಗಡೆ ಮಾಡಬೇಕು, ಕಳ್ಳನ. ಇವಾಗ ಯೇಸು ಸ್ವಾಮಿಯನ್ನು ಆ ಶಿಲುಬೆ, ಕಳ್ಳನನ್ನು ಹಾಕುವಂಥ ಶಿಲುಬೆಗೆ ಹಾಕ್ತಾ ಇದ್ದಾರೆ. ಒಬ್ಬರನ್ನ ಬಿಡುಗಡೆ ಮಾಡಬೇಕು. ಅವಾಗ ರಾಜ ಕೇಳ್ತಾನೆ, ಯಾರು ಬೇಕು ನಿಮಗೆ, ಬರಬ್ಬನನ್ನು ಬಿಡಬೇಕಾ, ಯೇಸುವನ್ನು ಬಿಡಬೇಕಂದಾಗ ಅಲ್ಲಿದ್ದಂಥ ಜನರು ಹೇಳ್ತಾರಂತೆ, ನಮಗೆ ಯೇಸು ಸ್ವಾಮಿ ಬೇಡ, ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ಸು, ನಮಗೆ ಬರಬ್ಬನನ್ನು ಬಿಟ್ಟು ಕೊಡು. ಬರಬ್ಬನಿಗೆ ನ್ಯೂಸ್ ಹೋಗ್ತದೆ, ಬಾಪ ಇವನು ಕತ್ತಲೆಯಲ್ಲಿದ್ದಾನೆ, ಬಂಧಿಸಲ್ಪಟ್ಟಿದ್ದಾನೆ, ಕಳ್ಳ, ಘೋರ ಪಾಪಿ. ಅವನಿಗೊಂದು ಗುಡ್ ನ್ಯೂಸ್ ಹೋಗ್ತದೆ. ಏನಂತ, ಓಯ್ ನಿನಗಿವತ್ತು ಲಕ್ಕಿಯಪ್ಪ, ನೀನು ಲಾಟ್ರಿ ಹೊಡೆದ್ಬಿಟ್ಟು ನಿನಗೆ ಬದಲು ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತಾಯಿದ್ದಾರೆ, ನಿನಗೇನು ಕೊಡ್ತಾಯಿದ್ದಾರೆ, ಬಿಡುಗಡೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ಎಕ್ಸಾಕ್ಟ್ಲಿ ಬರಬ್ಬನಿಗೆ ಏನಾಯಿತು ಅದೇ ಇಡೀ ಮಾನವ ಕುಲಕ್ಕಾಯ್ತು ರೀ. ಬರಬ್ಬನು ಅವನು ಬಿಡುಗಡೆ ಆಗಲಿಕ್ಕೆ, ಆ ಶಿಲುಬೆಯ ಮರಣವನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವನು ಯಾವ ಕ್ರಯವನ್ನು ಕೊಳ್ಳಿಲ್ಲ, ಯಾವ ಬೆಲೆಯನ್ನು ಕಟ್ಟಲಿಲ್ಲ ರೀ, ಅವನು ಉಚಿತವಾಗಿ ಬಿಡುಗಡೆ ಹೊಂದಿದ. ಅದೇ ರೀತಿ ನಾವು ಕೂಡ ಬರಬ್ಬನಾಗೆ ಕಳ್ಳರಲ್ಲ. ನಾವು ಇಡೀ ಮಾನವ ಕುಲ ಒಂದು ಬಂಧನದಲ್ಲಿತ್ತು ರೀ, ಪಾಪ ಎನ್ನುವಂಥ ಬಂಧನ. ಆ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಆ ಪಾಪ ಎನ್ನುವಂಥ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ಯೇಸು ತನ್ನ ಸ್ವರಕ್ತವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ. ನಮಗಾಗಿ ಯೇಸು ಕ್ರಯಧನವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಅವತ್ತು ಯಾವ ರೀತಿ ಬರಬ್ಬನಿಗೆ ಬಿಡುಗಡೆ ಆಯಿತೋ, ಈ ದಿನ ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ, ಚರ್ಚಿಗೆ ಬರೋರಲ್ರಿ,
ಯಾರೆಲ್ಲ ಯೇಸುವಿನಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ಪಾಪದಿಂದ ಬಿಡುಗಡೆ ಹೊಂದುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಯ್ತು, ಯೇಸು ಸ್ವಾಮಿನ ಹಿಡಿದ್ರು ಗೆತ್ಸೆಮನೆ ತೋಟದಲ್ಲಿ. ಬೆಳಗ್ಗೆ ಶುಕ್ರವಾರ ಆತನನ್ನು 9 ಗಂಟೆಗೆ ಶಿಲುಬೆಗೆ ಹಾಕಿದ್ರು. ಎಷ್ಟು ಗಂಟೆಗೆ? ಜೋರಾಗಿ ಹೇಳ್ರಿ ಎಲ್ಲರೂ, ಎಷ್ಟು ಗಂಟೆಗೆ? ಎಷ್ಟು ಗಂಟೆಗೆ? ಯೇಸು ಸ್ವಾಮಿ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಆತನು ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ನೇತಾಡಲ್ಪಟ್ಟನು. ಪ್ರಿಯರೇ, ಸುಮಾರು 6 ಗಂಟೆ ಯೇಸುವನ್ನು ಅವರು ಶಿಲುಬೆ ಮೇಲೆ ಹಾಕಿದರು. ಆ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಯೇಸುವಿನ ಬಟ್ಟೆಯನ್ನು 4 ಪಾಲು ಮಾಡಿ ಅವರು ಹಂಚಿಕೊಂಡ್ರು. ಆತನಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಅದು ಮಾತ್ರ ಅಲ್ಲ, ಚಾಟೆಯ ಹೊಡೆತ, ಕೊರಡೆಗಳ ಹೊಡೆತವನ್ನು ಹೊಡೆದ್ರಂತೆ ರೀ. ಎಷ್ಟು ಚಾಟೆಯ ಹೊಡೆತ ಹೊಡೆದ್ರಂದರೆ 39 ಚಾಟೆಯ ಹೊಡೆತವನ್ನು ಆತನಿಗೆ ಹೊಡೆದ್ರಂತ. ಎಷ್ಟು? ಜರಗಳಬೇಕು. ಎಷ್ಟು? 39 ಚಾಟೆಯ ಹೊಡೆತಗಳನ್ನು ಹೊಡೆದ್ರಂತ. ಆತನ ದೇಹ ಮಾಂಸದ ಏನಾಗ್ತಂದರೆ ಉಂಡೆ ಆಗ್ಬಿಡ್ತಂತ್ರಿ, ముద్దే. మాంసపు ముద్ద అయిందట ఆయన శరీరం. ఎక్కడ చూస్తే కూడా రక్తము కారుతున్నది, ఎక్కడ చూస్తే కూడా గాయములే. ಸರ್ವಾಂಗ ಸುಂದರನು ತನ್ನ ರೂಪವನ್ನು ಕಳೆದುಕೊಂಡಂತೆ ಪ್ರಿಯರೇ. ಕುರೂಪಿಯಾದಂತೆ ಜನ ಆತನನ್ನು ನೋಡಲಿಕ್ಕೆ ಭಯಪಟ್ಟರಂತೆ ಪ್ರಿಯರೇ. ಒಂದು ಕಣ್ಣು ಸರಿಗಿಲ್ಲ, ಕೈಕಾಲುಗಳು ನೆಟ್ಟಿಗಿಲ್ಲ, ಎಲ್ಲ ರಕ್ತ, ಬಾಡಿ ಎಲ್ಲ ಜಜ್ಜಲ್ಪಟ್ಟೈತೆ. ಕ್ರೂರಿ ಆಗ್ಬಿಟ್ಟಂತೆ ಆತನು, ಕುರೂಪಿ ಆಗ್ಬಿಟ್ಟ, ರೂಪನೇ ಇಲ್ಲ ಆತನಿಗೆ. ಆತನು ನೋಡುವಂಥ ಜನರು ಅಂದ್ಕೊಂಡ್ರೆ ಯಾರಪ್ಪ ಈತ. ಆತನ ಪ್ರತಿ ಅವಯವಗಳು ಗಾಯಗೊಂಡವಂಥ ಪ್ರಿಯರೇ. ಆತನಿಗೆ 5 ಪ್ರಾಮುಖ್ಯವಾದ ಗಾಯಗಳಾದವು. ಒಂದು, ತಲೆಗೆ ಮುಳ್ಳಿನ ಕಿರೀಟ. ಯಾಕೆ ಮುಳ್ಳಿನ ಕಿರೀಟ ಅಂದರೆ ಮುಳ್ಳು ಶಾಪಕ್ಕೆ ಸೂಚನೆ. ಥಾರ್ನ್ ಸಿಗ್ನಿಫೈಸ್ ಕರ್ಸ್. ಆತನು ಆ ಶಾಪದ ಮುಳ್ಳನ್ನು ಒತ್ತುಕೊಂಡನ್ರಿ. ನಮ್ಮ ಆಲೋಚನೆಗಳಲ್ಲಿ ನಾವು ಮಾಡಿದ ಪಾಪಗಳು, ನಮ್ಮ ಆಲೋಚನೆಗಳಲ್ಲಿ ಮಾಡಿದ ತಪ್ಪುಗಳು, ಆ ಕಾರಣ ಆತನ ತಲೆಗೆ ಮುಳ್ಳಿನ ಕಿರೀಟವನ್ನು ಹೊಡೆದ್ರಂತೆ. 9 ಇಂಚಿತ್ತಂತ್ರಿ ಒಂದು ಮುಳ್ಳು. ಒಂದು ಮುಳ್ಳು ಹೊಡೆದ್ರೆ ಕಣ್ಣಿನಿಂದ ಹೊರಗೆ ಬಂತಂತೆ. ಅಂಥ ಘೋರವಾದ ಮುಳ್ಳಿನ ಕಿರೀಟವನ್ನು ಆತನು ಧರಿಸಿಕೊಂಡ. ಬಂಗಾರದ ಕಿರೀಟ ಆತನ ಮೇಲೆ ಇತ್ತು, ಅದು ತೆಗೆದಿಟ್ಟು ನಮಗಾಗಿ ಮುಳ್ಳಿನ ಕಿರೀಟ ಧರಿಸಿಕೊಂಡಂತೆ ಪ್ರಿಯರೇ. ಒಂದು ಗಾಯ ತಲೆ ಮೇಲೆ ಆಗಲ್ತು, 2ನೇದು ಎಡಗೈಗೆ, 3ನೇದು ಬಲಗೈಗೆ, 4ನೇದು ಆತನ ಕಾಲುಗಳಿಗೆ. 2 ಕಾಲುಗಳನ್ನು ಈ ರೀತಿ ಜೋಡಿಸಿ ಆ 2 ಪಾದಗಳಿಗೆ ಒಂದೇ ಮೊಳೆಯನ್ನು ಹೊಡೆದ್ರಂತೆ. ಒಂದು ತಲೆಗೆ, 2ನೇದು ಬಲಗೈಗೆ, 3ನೇದು ಎಡಗೈಗೆ, 4ನೇ ಗಾಯಲ್ಲಿ ಕಾಲಿಗೆ, 5ನೇ ಗಾಯ ಪಕ್ಕೆಯಲ್ಲಿ ತಿವಿದ್ರಂತೆ ಪ್ರಿಯರೇ. ನಾವು ಗೀತೆಗಳಲ್ಲಿ ನೋಡ್ತೇವೆ, ಪಂಚ ಗಾಯ ನಮಃ ಅಂತ ಹೇಳ್ತಾರೆ. ಅಂದರೆ 5 ಗಾಯವುಳ್ಳವನು. ಭಾಳ ಪ್ರಾಮುಖ್ಯವಾದ ಗಾಯಗಳು ಪ್ರಿಯರೇ. 5 ಗಾಯಗಳು ಆತನಿಗೆ ಮಾಡಲ್ಪಟ್ಟಿತಂತೆ ಪ್ರಿಯರೇ. ಆಗ ಆ ನರಳಾಟದಲ್ಲಿ ಆತನಿರಬೇಕಾದ್ರೆ ಆತನು ನುಡಿದ ವಾಕ್ಯಗಳು ಏನು? ಆತ ನುಡಿದ ವಾಕ್ಯಗಳು, ಇನ್ನೇನು ಕೊನೆಯ ಗಳಿಗೆಗಳು. ಆತನು ಮಾನವನಾಗಿ, ಮಾನವ ಕುಲದ ಪಾಪಕ್ಕಾಗಿ ಆತನು ಆ ನೇತಾಡಲ್ಪಡ್ತಿರಬೇಕಾದ್ರೆ ಆತನು ಮಾತಾಡಿದ 7 ನುಡಿಗಳು, 7 ನುಡಿಗಳು. ಎಲ್ಲರೂ ನನ್ನಿಂದ ಹೇಳ್ರಿ. ಒಬ್ಬ ಮನುಷ್ಯನು 2 ಕಳ್ಳರ ನಡುವೆ 3 ಮೊಳೆಗಳಿಂದ ಒಡೆಯಲ್ಪಟ್ಟು ಆತನ ಏನಂತಾರೆ ವಸ್ತ್ರವು 4 ಭಾಗವಾಗಿ ಮಾಡಲ್ಪಟ್ಟಿತು. ಆತನಿಗೆ ಪಂಚಗಾಯಗಳಾದವು. ಶಿಲುಬೆಯ ಮೇಲೆ ಆಕಾಶಕ್ಕೂ ಭೂಮಿಗೂ ನಡುವೆ 6 ಗಂಟೆ ನೇತಾಡಲ್ಪಟ್ಟನು. 7 ಮಾತುಗಳನ್ನು
ನುಡಿದು ಪ್ರಾಣ ಬಿಟ್ಟನು. ಇದೇ ರೀ ಶುಭ ಶುಕ್ರವಾರ. ಒಬ್ಬ ವ್ಯಕ್ತಿ, ಯಾರು? ಯೇಸು ಸ್ವಾಮಿ. ಆ ಇಬ್ಬರ ಕಳ್ಳರ ನಡುವೆ ಆತನು ನೇತಾಡಲ್ಪಟ್ಟನ್ರಿ. ಆತನಿಗೆ 3 ಗಾಯಗಳು, 3 ಮೊಳೆಗಳು ಒಡೆಯಲ್ಪಟ್ಟಿದ್ದವು. ಆತನ ಅಂಗಿ ಎಷ್ಟು ಚೆನ್ನಾಗಿತ್ತಂದರೆ ಅದನ್ನು ಹರಿಲಿಕ್ಕೆ ಅವ್ರ ಮನಸ್ಸು ಮಾಡಿ 4 ಭಾಗ ಮಾಡಿ ಒಬ್ಬೊಬ್ಬರು ಹಂಚ್ಕೊಂಡಂತ್ರಿ. 5 ಗಾಯಗಳು ಆತನು ತಲೆಗೆ, ಎಡಗೈ ಮತ್ತು ಬಲಗೈಗೆ, ಆತನ ಕಾಲಿಗೆ ಮತ್ತು ಪಕ್ಕೆಗೆ 5 ಗಾಯಗಳದು. ಎಷ್ಟು ತಾಸು ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದ? 6 ತಾಸು. ಎಷ್ಟು ನುಡಿಗಳನ್ನು ನುಡಿದ? 7 ನುಡಿಗಳನ್ನು ನುಡಿದ. ಪ್ರಿಯರೇ, ಯೇಸು ಸ್ವಾಮಿ ಹೊತ್ತುಕೊಂಡಂಥ ಆ ಶಿಲುಬೆ ಸುಮಾರು 140 kg ಇತ್ತಂತೆ. ಎಷ್ಟು kg? 140 kg ರೀ. ಬರೀ ಶಿಲುಬೆ ಹೊತ್ಕೊಳ್ತಾನ ಇಲ್ಲ, ಆತನ ಶಿಲುಬೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಚಾಟೆ ಹೊಡಿತಾ ಇದ್ದಾರೆ. ಆ ಒಂದೊಂದು ಕೊರಡೆಗೆ ಅನೇಕ ಥರವಾದ ಕೊಂಡಿಗಳೈತೆ. ಒಂದೊಂದು ಕೊಂಡಿ ಕೂಡ ಯೇಸುವಿನ ಶರೀರಕ್ಕೆ ಹಿಂಗೆ ಹಚ್ಕೊಂಡು ಮಾಂಸವನ್ನು ಕಿತ್ಕೊಂಡು ಬರ್ತೈತ್ರಿ. ಅಂಥ ವೇದನೆಯಲ್ಲಿ ಕೂಡ ಆ ಗೊಲ್ಗತ್ತ ಬೆಟ್ಟ, ಕಲ್ಲು ಮುಳ್ಳುಗಳು ಆತನದೇ ರೀತಿ ಎತ್ಕೊಂಡು ಹೋದ ಪ್ರಿಯರೇ. ಅದಾದಮೇಲೆ ಆ ಶಿಲುಬೆ ಅದರ ಅಗಲ 5 ರಿಂದ 6 ಅಡಿ, ಅದರ ಎತ್ತರ 7 ರಿಂದ 9 ಅಡಿ ಇತ್ತಂತ್ರಿ. ಅಂಥ ಭಾರವಾದ ಶಿಲುಬೆನ ಯೇಸು ಹೊತ್ತುಕೊಂಡನು ಪ್ರಿಯರೇ. ಆತನನ್ನು ಬೆಳಿಗ್ಗೆ 9 ಗಂಟೆಗೆ ಹಾಕಿದ್ರು ಶಿಲುಬೆಗೆ, ಮಧ್ಯಾಹ್ನ 3 ಗಂಟೆವರೆಗೆ 6 ತಾಸು ಆತನು ಕಲ್ವಾರಿ ಶಿಲುಬೆ ಮೇಲೆ ನೇತಾಡಲ್ಪಟ್ಟನು. ಆವಾಗ ಆತನು ಮಾತಾಡಿದ ಮೊದಲನೇ ಮಾತು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 34ನೇ ವಚನ. ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 23 ವರ್ಸ್ 34. ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಮೊದಲನೇದಾಗಿ ಯೇಸು ನುಡಿದ ಮಾತು, ತಂದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲಪ್ಪ, ನೀನು ಅವ್ರನ್ನ ಏನು ಮಾಡು? ಕ್ಷಮಿಸು. ಎಲ್ಲರೂ ಹೇಳ್ರಿ ಕ್ಷಮಿಸು. ಪರಲೋಕ ಭಾವದವರಾಗಿರ್ಬೇಕಂತೆ ನಾವು. ಪರಲೋಕದಿಂದ ಬಂದ ಯೇಸುವಿಗೆ ಇದ್ದಂಥ ಗುಣ ಏನು ಗೊತ್ತಾ ರೀ? ಕ್ಷಮಿಸುವ ಗುಣ. ಎಲ್ಲರೂ ಯಾವ ಗುಣ? ಕ್ಷಮಿಸುವ ಗುಣ ಪ್ರಿಯರೇ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಒಬ್ಬ ವ್ಯಕ್ತಿಯನ್ನು ಆತನ ಬಳಿ ಕರ್ಕೊಂಡು ಬಂದರು. ಆತನಿಗೆ ಪಾರ್ಶ್ವವಾಯು ರೋಗ ಉಳಿದಿತ್ತು ರೀ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡಿದರೆ ಆತನನ್ನು ಯೇಸುವಿನ ಮುಂದೆ ಇಳಿಸಿದ್ರಂತೆ. ಯೇಸು ಸ್ವಾಮಿ ಆ ಪಾರ್ಶ್ವವಾಯು ಹೊಡೆದ ವ್ಯಕ್ತಿಯನ್ನು ನೋಡಿ ಹೇಳಿದಂತೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಏನಂತ ಹೇಳಿದೆ ಯೇಸು ಸ್ವಾಮಿ? ಎಲ್ಲರೂ ಜ್ವರ ಹೇಳ್ಬೇಕು. ಏನು ಹೇಳಬೇಕು? ಮಗನೇ, ನಿನ್ನ ಪಾಪಗಳೇನಾಗಿದೆ? ಅವಾಗ ಅಲ್ಲಿದ್ದವ್ರು ಅಂತೇಳಿ, ಇದು ದೇವದೂಷಣೆ, ದಿಸ್ ಈಸ್ ಬ್ಲಾಸ್ಫಮಿ, ಹೂ ಕ್ಯಾನ್ ಫರ್ಗಿವ್ ಸಿನ್ಸ್ ಬಟ್ ಗಾಡ್ ಅಲೋನ್. ದೇವರೊಬ್ಬನೇ ಪಾಪಗಳನ್ನು ಕ್ಷಮಿಸ್ತಾನೆ, ಬೇರೆ ಯಾರು ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ ರೀ. ಯಾವ ಜನ ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಅದೇ ಜನರ ಮುಂದೆ ಮತ್ತೆ ಯೇಸು ಆ ಕಲ್ವಾರಿ ಶಿಲುಬೆ ಮೇಲೆ ಹೇಳಿದ, ತಂದೆ, ಇವರ ಪಾಪಗಳನ್ನು ಕ್ಷಮಿಸು. ವ್ಯಭಿಚಾರ ಸ್ತ್ರೀಗೆ ಯೇಸು ಹೇಳಿದ, ಅಮ್ಮ ಹೋಗು, ನಾನು ಕೂಡ ಏನು ಮಾಡ್ತೇನೆ? ಕ್ಷಮಿಸ್ತೇನೆ, ಶಿಕ್ಷಿಸೋದಿಲ್ಲ, ಕ್ಷಮಿಸ್ತೇನೆ, ಹೋಗು, ಇನ್ಮೇಲೆ ಏನು ಮಾಡಬೇಡ, ಪಾಪ ಮಾಡಬೇಡ. ಪ್ರಿಯರೇ, ಕ್ಷಮಿಸುವ ಅಧಿಕಾರ ಯಹೂದ್ಯರ ಪ್ರಕಾರ ದೇವರಿಗೆ ಮಾತ್ರ ಇರ್ತದ್ರಿ. ಕಾರಣ, ದೇವರು ಪರಿಶುದ್ಧನು, ಆತನು ನೀತಿವಂತನು, ಆತನಲ್ಲಿ ಯಾವುದೇ ತಪ್ಪಿಲ್ಲ, ಆತನು ಪ್ರೀತಿ ಸ್ವರೂಪನು ಎಂಬುದಾಗಿ. ಆತನು ಪರಿಶುದ್ಧನು, ಅದಕ್ಕೆ ಆತನು ಮಾತ್ರ ಕ್ಷಮಿಸಲಿಕ್ಕೆ ಸಾಧ್ಯ. ಯಹೂದ್ಯರು ಅಂದ್ಕೊಂಡಿದ್ದರು. ಆದರೆ ಕಲ್ವಾರಿ ಕ್ರೂಜೆ ಮೇಲೆ ಯೇಸು ಹೇಳಿದ, ತಂದೆ, ಇವ್ರು ಏನು ಮಾಡ್ತಾರೋ ಇವ್ರು ಅರಿಯರು, ಇವ್ರನ್ನೇನು ಮಾಡು? ಕ್ಷಮಿಸು. ಪ್ರಿಯರೇ, ಯೇಸುವಿನ ಮೂಲಕವೇ ನಮಗೆ ಕ್ಷಮಾಪಣೆ ಬಂತು ರೀ. ಹೇಳ್ರಿ, ಯಾರ ಮೂಲಕ? ಜ್ವರಗಳು ಯಾರ ಮೂಲಕ?
ಆ ಮೊದಲನೇ ಗುಣ ನೋಡ್ರಿ, ಆ ಶಿಲುಬೆ ಮೇಲೆ ಆತ ನುಡಿದ ಮಾತು, ದೇವರೇ ಅವ್ರನ್ನ ಏನು ಮಾಡು, ಕ್ಷಮಿಸು. ಅವ್ರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲಪ್ಪ, ಅವ್ರನ್ನ ಕ್ಷಮಿಸು. ಪ್ರೇರ ಕ್ಷಮಾಪಣೆ ನಮ್ಮ ಕ್ರೈಸ್ತವರ ಗುಣ ಆಗಿರ್ಬೇಕು ರೀ. ದ ಹಾರ್ಟ್ ಆಫ್ ಫರ್ಗಿವ್ನೆಸ್. ನಾವು ಯಾವಾಗ ಕ್ಷಮಿಸೋದನ್ನು ಕಲಿತೇವೋ ಆವಾಗ ನಮ್ಮಲ್ಲಿ ಆ ಕ್ರಿಸ್ತನ ಪ್ರೀತಿ ನೆಲೆಯಾಗಿದೆ ಅಂತೇಳಿ ಅರ್ಥ ರೀ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಇಬ್ರಿಯರ ಬರ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ. ಹೀಬ್ರೂಸ್ ಚಾಪ್ಟರ್ 7 ವರ್ಸ್ 25. ಹಾಂ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು, ಯೇಸುವಿನ ಬಳಿಗೆ ಯಾರೆಲ್ಲ ದೇವರ ಬಳಿಗೆ ಬರ್ತಾರೋ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನ ಏನಾಗಿದ್ದಾನಂತೆ, ಶಕ್ತನಾಗಿದ್ದ. ಕಾರಣ ಯೇಸುವಿನ ಮೂಲಕವೇ ನಮಗೆ ಕ್ಷಮಾಪಣೆ. ಅವರಿಗಾಗಿ ಆತನ ಏನು ಮಾಡ್ತಾನಂತೆ, ವಿಜ್ಞಾಪನೆ. ಎಲ್ಲ ಹೇಳ್ರಿ, ಏನು ಮಾಡ್ತಾನಂತೆ ಯೇಸು ಸ್ವಾಮಿ, ಏನು ಮಾಡ್ತಾನಂತೆ ಯೇಸು ಸ್ವಾಮಿ, ವಿಜ್ಞಾಪನೆ ಮಾಡ್ತಾನೆ. ಪ್ರೇರೆ ಕ್ಷಮಾಪಣೆ ನಮಗೆ ಯೇಸುವಿನ ಮೂಲಕ ಬಂತು ರೀ. ಬೈಬಲ್ ಹೇಳ್ತದೆ, ನೀನು ಏನನ್ನು ಹೊಂದಿಕೊಂಡಿದೆಯೋ ಅದನ್ನು ನೀನು ಉಚಿತವಾಗಿ ಕೊಡು. ಏನು ಕೊಡು? ನೀನು ಕ್ಷಮಾಪಣೆಯನ್ನು ಹೊಂದಿಕೊಂಡಿದೆಯಲ್ಲ, ಆ ಕ್ಷಮಾಪಣೆಯನ್ನು ನೀನು ಕೊಡು. ಇತರರಿಗೆ ಏನು ಕೊಡು? ಉಚಿತವಾಗಿ ಕೊಡು. ನೋಡ್ರಿ, ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ಅಲ್ಲಿ ಒಬ್ಬ ಯೇಸುವನ ಹಿಂಬಾಲಿಸುವ ವ್ಯಕ್ತಿ, ಇಲ್ಲ ಶಿಷ್ಯ ಮಂಡಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಆತನ ಹೆಸರೇನು ಗೊತ್ತಾ? ಸ್ಟೆಫನನನ್ನು ಜನರು ಏನು ಮಾಡಿದರು? ಕಲ್ಲೆಸೆದು ಸಾಯಿಸ್ತಾ ಇದ್ದಾರೆ. ಪ್ರಿಯರೇ, ಕಲ್ಲೆಸೆದು ಏನು ಮಾಡ್ತಾ ಇದ್ದಾರಮ್ಮ? ಸಾಯಿಸ್ತಾ ಇದ್ದಾರೆ. ಆವಾಗ ಸ್ಟೆಫನನ ಬಾಯಿ ತೆರೆದು ಹೇಳಿದ ಮಾತೇನು ಗೊತ್ತಾ? ಓದೋಣ. 60. ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೆರಿಸಿಕೋ ಎಂದು ಪ್ರಾರ್ಥಿಸಿದನು. ಅದಕ್ಕಿಂತ ಮುಂಚೆ 59ನೇ ವಚನ. ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿ. ಹಲ್ಲೆಲೂಯಾ. ನೋಡ್ರಿ, ಯೇಸುವನ ಹಿಂಬಾಲಿಸುವಂಥ ವ್ಯಕ್ತಿ, ಅವನ ಗುಣ ಅವ್ರ ಮೇಲೆ ಶಾಪ ಆಗಲಿಲ್ಲರಿ. ನಾವೇನು ಮಾಡಿಬಿಡ್ತೀವಿ? ಶಾಪ ಆಗಿಬಿಡ್ತೀವಿ. ಅವ್ರು ಹಾಳಾಗೋಗ್ಲಿ, ಇನ್ನೂ ಸ್ವಲ್ಪ ಬಳಕಂಡು ಹೋಗಲಿ. ಅವಾಗೆಲ್ಲ ಸ್ವಲ್ಪ ಜನ, ಇವಾಗಿಲ್ಲ, ಮಣ್ಣು ಉರ್ತಿದ್ರಿ, ಹಿಂಗೆ ಮಣ್ಣು ಜಗಳ ಆಡ್ಬೇಕಾರೆ. ಪ್ರೇರ ಇಲ್ಲ. ಯೇಸುವನ್ನು ಹಿಂಬಾಲಿಸಿದಂಥ ಸ್ಟೆಫನನ ಗುಣ ಕ್ಷಮಾಪಣೆ. 3 ಸಾರಿ ಪೇತ್ರನ ಯೇಸುವನ್ನು ಅಲ್ಲಗಳೆದರಿ. ಅಲ್ಲಿಗೂ ಯೇಸು ಸ್ವಾಮಿ ಪೇತ್ರನ ಏನು ಮಾಡ್ದ? ಕ್ಷಮಿಸ್ದ. ಆತನು ಸತ್ತು ಪುನರುತ್ಥಾನಾಗಿ ಎದ್ದು ಬಂದ ಮೇಲೆ ಕೂಡ ಪೇತ್ರನಿಗೆ ಹೇಳ್ದ, ಪೇತ್ರನೇ ನನ್ನ ಕುರಿಗಳನ್ನು ಕಾಯಪ್ಪ ಅಂತ ಹೇಳ್ದ. ಆಮೇಲೆ ನಾವು ಕ್ಷಮಾಪಣೆಯ ಗುಣವನ್ನು ಕಲಿತ್ಕೊಳ್ಬೇಕ್ರಿ. ಸ್ಟೆಫನನ ಜನ ಕಲ್ಲೆಸೆದುಕೊಳ್ದ್ರು. ಅವನು ನೀತಿವಂತನಾಗಿದ್ದ ರೀ. ಅವನೇನಾಗಿದ್ದ? ನೀತಿವಂತನಾಗಿದ್ದ. ಅವನಲ್ಲಿ ಏನಾಗಿಲ್ಲ ಬಿಡ್ರಿ, ಹೆಮ್ಮೆ ನೋಡಿ ಭಯ ಬಿದ್ದಾನೆ. ಅವನು ನೀತಿವಂತನ, ಅವನಲ್ಲಿ ಏನು ತಪ್ಪಿದ್ದಿಲ್ಲ. ಅವಾಗ ಸ್ಟೆಫನ್ ಏನು ಹೇಳ್ದ? ಸ್ವಾಮಿ, ಇವ್ರನ್ನ ಏನು ಮಾಡು? ಕ್ಷಮಿಸು. ಮೊದಲನೇ ಗುಣ ಏನು? ಕ್ಷಮಾಪಣೆ. ಎಲ್ಲ ಹೇಳ್ರಿ, ಏನು? ಕ್ಷಮಾಪಣೆ. ಯೇಸು ಸ್ವಾಮಿ ಮಾತಾಡಿದ ಮೊದಲನೇ ಮಾತೇನು? ತಂದೆಯವ್ರು ಏನು ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ, ಇವ್ರು ಏನು ಮಾಡು? ಎಲ್ಲ ಹೇಳ್ರಿ, 3 ಸಾರಿ ಹೇಳ್ರಿ, ಕ್ಷಮಿಸು. ಆಮೇನ್. ಪರಲೋಕ ಪ್ರಾರ್ಥನೆಯಲ್ಲಿ ಕೂಡ ಯೇಸು ಸ್ವಾಮಿ ನಮಗೊಂದು ಲೈನ್ ಹೇಳ್ಕೊಟ್ರಿ. ಸ್ವಾಮಿ, ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವ ಪ್ರಕಾರವೇ ನೀನು ನಮ್ಮ ತಪ್ಪುಗಳನ್ನು ಏನು ಮಾಡು? ನೀನು ಇನ್ನೊಬ್ಬರು ತಪ್ಪುಗಳನ್ನು ಕ್ಷಮಿಸಿದ್ರೇ ನಿನ್ನ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ. ಆಮೇನ್. ಕ್ಷಮಿಸು. ಅವರು ಮತ್ತೆ ಅದೇ ಪಾಪನ ಕಂಟಿನ್ಯೂ ಮಾಡಿದರೆ ದೇವರು ಅವರಿಗೆ ಲೆಕ್ಕ ಕೇಳ್ತಾನೆ. ಹೌದಲ್ರಿ? ಹೌದಾ ಇಲ್ಲ? ಆದರೆ ನಮ್ಮ ಕರ್ತವ್ಯ ಏನು? ಕ್ಷಮಿಸೋದು. ಯೇಸು ಸ್ವಾಮಿ ಹತ್ರ ಪೇತ್ರನು ಬಂದು ಹೇಳಿದ, ಸ್ವಾಮಿ, ನಾವು ಎಷ್ಟು ಸಾರಿ ಕ್ಷಮಿಸ್ಬೇಕಪ್ಪ? ನಾವು ಎಷ್ಟು ಸಾರಿ ಕ್ಷಮಿಸ್ಬೇಕು? ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, 77 ಸಾರಿ ಕ್ಷಮಿಸು. ಅಂದ್ರೆ ಅರ್ಥ, ನಮ್ಮ ಜೀವನ ಎಲ್ಲ ಕ್ಷಮಿಸ್ಬೇಕ್ರಿ ನಾವು. ಕ್ಷಮಿಸೋದು ಇನ್ನೊಂದು ಅರ್ಥ ಏನು ಗೊತ್ತಾ? ಸಹಿಸಿಕೊಳ್ಳೋದು. ವಿ ಹ್ಯಾವ್ ಟು ಬೇರ್ ಪೀಪಲ್. ಕ್ಷಮಿಸೋದ ಅರ್ಥ ಜನರನ್ನು ನಾವು ಏನು ಮಾಡಬೇಕು? ಸಹಿಸ್ಕೊಳ್ಬೇಕ್ರಿ.
ಸ್ವಾಮಿ ಸಾಯೋ ತನಕ ಸಹಿಸ್ಕೊಂಡ. ಆತನ ತಾಳ್ಮೆಗೆ ಮಿತಿ ಇಲ್ಲ. ಆತನ ತಾಳ್ಮೆಗೆ ಏನಿಲ್ಲ. ಇಸ್ಕರಿಯುತ ಈದ ಬಂದು ಇವಾಗ ಹಿಡ್ಕೊಡ್ತಿದ್ದಾನೆ, ಅವಾಗ ಹೋಗಪ್ಪ ನಿನ್ನ ಕೆಲಸ ನೀನು ಮಾಡಂತ ಇದ್ದಾನೆ. ಹಲ್ಲೆಲೂಯಾ. ನಾವು ಕ್ಷಮಿಸುವ ಗುಣ ಕಲಿಬೇಕ್ರಿ. ಎಷ್ಟು ಸಾರಿ ಕ್ಷಮಿಸ್ಬೇಕಂತೆ? 77 ಸಾರಿ. ಅಂದರೆ 7 × 77 ಅಕ್ಕೆಂತ ಹೋಗು. ಅಷ್ಟು ಸಾರಿ ನಾವು ಜನನ ಏನು ಮಾಡಬೇಕಂತೆ? ಕ್ಷಮಿಸ್ಬೇಕಂತೆ. ಓಕೆನಾ? ಅದಾದಮೇಲೆ ಪ್ರಿಯರೇ, ಯೇಸು ಸ್ವಾಮಿ ಆ ಕಲ್ವಾರಿ ಕ್ರೂಜ ಓಕೆ. ಹಲ್ಲೆಲೂಯಾ. ಯೇಸು ಮಾತಾಡಿದ 2ನೇ ಮಾತು ಯಾರು ಹೇಳ್ತೀರಿ? 2ನೇ ಮಾತು, ಇವತ್ತೇ ನೀನು ನನ್ನ ಸಂಗಡ ಪರದೇಸಿನಲ್ಲಿರುವಿ. ಲೂಕ 23:43. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ, ಇವತ್ತೇ ನೀನು ನನ್ನ ಸಂಗಡ ಪರದೇಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟು. ಯಾರಿಗೆ ಹೇಳ್ತಾ ಇದ್ದಾನೆ ಈ ಮಾತನ್ನ? ಯೇಸು ಸ್ವಾಮಿ ಪಕ್ಕದಲ್ಲಿ ಎಡಕ್ಕೆ ಬಲಕ್ಕೆ 2 ಕಳ್ಳರಿದ್ರಂತ್ರಿ. ಒಬ್ಬ ಕಳ್ಳ ಹೇಳ್ದಂತೆ, ಏನಪ್ಪ ನೀನು ನಿಜವಾಗಲೂ ಬರಬೇಕಾದ ಕ್ರಿಸ್ತನಾಗಿದ್ದರೆ ನಿನ್ನನ್ನು ರಕ್ಷಿಸ್ಕೊ, ನಮ್ಮನ್ನು ಕೂಡ ಏನು ಮಾಡು, ರಕ್ಷಿಸು. ಆಮೇಲೆ ಏನು ಹೇಳ್ದಂತ ಆತನು, ನೀನು ನಿಜವಾಗಲೂ ರಕ್ಷಕ ಆಗಿದ್ದರೆ. ಪ್ರಿಯರೇ, ಯೇಸು ಸ್ವಾಮಿ ಪಾಪಿಗಳ ರಕ್ಷಕನೆಂಬುದಾಗಿ 4 ಸುವಾರ್ತೆಯಲ್ಲಿ ಕೂಡ ರುಜು ಮಾಡಿದ್ದಾನ್ರಿ. ಯೇಸು ಸ್ವಾಮಿ ಹೇಳ್ದ, ನಾನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೇನೆ. ಅರ್ಥ ಆಯ್ತಾ? ಯೇಸು ಸ್ವಾಮಿ ಹೇಳಿದ ಮಾತು. ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾನೆ. ಒಬ್ಬ ತಂದೆಗೆ 2 ಮಕ್ಕಳಿದ್ರಂತೆ. ಆ 2ನೇವನು ಏನು ಮಾಡೋದಂತೆ? ತಂದೆ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಹೋಗಿ ಎಲ್ಲ ದಿವಾಳಿ ಮಾಡ್ಕೊಂಡು ಬಂದಂತೆ. ಆವಾಗ ತಂದೆ ಅವನನ್ನು ಏನು ಮಾಡೋದಂತೆ? ಹೇಳ್ತಾನೆ, ಇವನು ತಪ್ಪಿ ಹೋಗಿದ್ದನು, ಇವನು ಕೆಟ್ಟು ಹೋಗಿದ್ದನು. ಆಮೇಲೆ ಹೇಳ್ತಾನೆ, ಈ ಕೆಟ್ಟು ಹೋಗಿದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೇನೆ. ಅಪೊಸ್ತಲ ಕೃತ್ಯ 4:12 ಹೇಳ್ತದೆ, ಯೇಸುವಿನ ನಾಮವಲ್ಲದೆ ಬೇರೆ ಯಾವ ಹೆಸರಿನಲ್ಲಿ ನಮಗೇನಿಲ್ಲಂತೆ ರಕ್ಷಣೆ ಇಲ್ಲ. ಈ ಮೊದಲನೇ ಕಳ್ಳ ಹೇಳ್ತದೇನೆ, ನಮ್ಮನ್ನೂ ರಕ್ಷಿಸು, ನಿನ್ನನ್ನು ಕೂಡ ಏನು ಮಾಡ್ಕೋ, ರಕ್ಷಿಸು. ಆವಾಗ ಇನ್ನೊಬ್ಬ ಕಳ್ಳ ಇದ್ದಾನ್ರಿ. ಅವ್ನು ಏನು ಹೇಳ್ತಾನೆ ಗೊತ್ತರಿ? ಅವನೇನು ಹೇಳ್ತಾನೆ ಗೊತ್ತಾ? ಅವನು ಹೇಳೋ ಮಾತು ಕೇಳ್ರಿ. ಅವನು ಏನು ಮಾಡ್ತಾನೆ? 41ನೇ ವಚನದಲ್ಲಿ, 40ನೇ ವಚನದಲ್ಲಿ, ಎರಡನೆಯವನು ಅವನನ್ನು ಗದರಿಸಿ, ಎಲ್ಲ ಹೇಳ್ರಿ ಕಳ್ಳರಿಗೆ ಸ್ವಲ್ಪ ಗತ್ತು ಜಾಸ್ತಿ ಇರ್ತದೆ ನೋಡ್ರಿ. ಅವನು ಗದರಿಸಿ, ಬಾಯ್ ಮೆಚ್ಚ. ಶಿಲುಬೆ ಮೇಲೆ ಹಾಕಿದ್ರು ಕೂಡ ಅವ್ನು ಏನು ಮಾಡೋದಂತೆ ನೋಡ್ರಿ. ನಾವು ಕೂಡ ಸ್ವಲ್ಪ ಜನರನ್ನ ಗದರಿಸ್ಬೇಕ್ರಿ ನಮ್ಮ ಜೀವಿತದಲ್ಲಿ. ಹೆಂಗೆ ಬೇಕಾರೆ ಹಂಗೆ ಮಾತಾಡ್ತಿರ್ತಾರೆ. ಭಯನೇ ಇರೋದಿಲ್ಲ, ದೇವ್ರ ಭಯ ಇಲ್ಲ, ಮನುಷ್ಯರ ಭಯ. ಇವನಿಗೆ ಕೂಡ ಹಂಗೆ ಗದರಿಕೆಯನ್ನು ಕೇಳದವನು ಬಿದ್ದೋಗ್ಬಿಡ್ತಾನಂತ್ರಿ. ಕರ್ತನು ಯಾರನ್ನು ಪ್ರೀತಿಸ್ತಾನೋ ಅವರ ಗದರಿಸ್ತಾನೆ. ಇವನು ಕಳ್ಳ ಏನು ಮಾಡೋದಂತೆ? ಗದರಿಸಿ ಅವನು ಹೇಳ್ತಾನಂತೆ, ನಾವಾದರೂ ಅವನು ಹೇಳಲಿಲ್ಲ. ಇದು ಮಾತು ಹೇಳ್ತಾನೆ, ಭಾಳ ಪ್ರಾಮುಖ್ಯವಾದ. ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ಏನ್ರಿ, ಸ್ವಲ್ಪ ಜನಕ್ಕೆ ಅವ್ರಿಗೆ ಎಂಥ ರೋಗ ಬಂದು ಬೆಡ್ ಮೇಲೆ ಮಲಗಿರ್ತಾರೆ ಅಂದ್ರೂ ಕೂಡ ದೇವ್ರ ಭಯ ಇರೋದಿಲ್ಲ ರೀ. ಅಲ್ಲಿ ಕೂಡ ಕುಡಿತಿರ್ತಾರೆ, ಅಲ್ಲಿ ಕೂಡ ಬೈತಿರ್ತಾರೆ. ನಾನು ನೋಡಿನಿ ಭಾಳ ಜನನ. ಕೈ ಕೂಡ ಎತ್ತಕ್ಕೆ ಬರ್ತಿರಲ್ರಿ, ಹೆಂಡ್ತಿನ ಸಿಕ್ಕಾಪಟ ಬೈತಿರ್ತಾರೆ, ಹೊಲಸಲ್ಸ್ ಮಾತು. ನಮಗೇನಿಲ್ಲ ರೀ ಭಯ, ದೇವರ ಭಯ ಬೇಕ್ರಿ. ಅನೇಕರು ಇವತ್ತು ದೇವರ ಭಯ ಇಲ್ಲದೆ ಜೀವಿಸ್ತಾ ಇದ್ದಾರೆ.
ಅವ್ರು ಸೈತಾನಿಂದ ಹೊಡೆಯಲ್ಪಟ್ರೆ ಅವ್ರಿಗೆ ಯಾರಿಂದ ಭಯ, ಯಾರು ಭಯ ಇಲ್ಲ ಅವ್ರಿಗೆ? ದೇವರ ಭಯ ಇಲ್ಲ ರೀ. ಇಲ್ಲಿ ಕಳ್ಳ ಹೇಳ್ತಾನೆ, ನಿನಗೆ ದೇವರ ಭಯ ಕೊಡಿಲ್ಲಪ್ಪ, ನೀನು ಎದುರೋದಿಲ್ವಾ ಅಂತೇಳಿ. ಆಮೇಲೆ ಹೇಳ್ತಾನೆ 41ನೇ ವಚನ ಹೇಳ್ತಾನೆ ನೋಡ್ರಿ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಪದ್ದೇನು ಮಾಡಲಿಲ್ಲ ಎಂದು ಹೇಳಿ ಯೇಸುವೆ ಹೇಳ್ರಿ, ಯೇಸುವನ್ನ ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ರೂ ಕೂಡ ಆತನು ಏನಾಗಿದ್ದಾನೆ ಎಂಬುದಾಗಿ ನಾವು ತಿಳಿಯೋದು ಭಾಳ ಇಂಪಾರ್ಟೆಂಟ್ ರೀ. ಕಳ್ಳ ಇವನು ಶಿಲುಬೆಗೆ ಹಾಕ್ಯಾನೆ, ಆದರೆ ಯೇಸುವಿನ ಬಗ್ಗೆ ಅವನು ಅರಿತವನಾಗಿದ್ದ. ನಾವು ಕೂಡ ಹೇಳ್ತೀವಿ, ನಾನು ಯೇಸುವಿನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ. ಪೌಲನಂತ ಹೇಳ್ತೀವಲ್ಲ, ಇನ್ನೂ ಜೀವಿಸುವವನು ನಾನಲ್ಲ, ಯಾರು ಜೀವಿಸ್ತಾರೆ? ಆದರೆ ಕ್ರಿಸ್ತನನ್ನು ಅರಿಯದೆ ನೀನು ಈ ಮಾತನ್ನು ಹೇಳಿದರೆ ಏನು ಲಾಭ ಇಲ್ಲ. ಈ ಕಳ್ಳನು ಕ್ರಿಸ್ತನನ್ನು ಅರಿತವನಾಗಿ ಹೇಳ್ದ, ಈತನಾದರೂ ನ್ಯಾಯವಾಗಿ, ನಾವಾದರೂ ನ್ಯಾಯವಾಗಿ ಬಂದೀವಿ, ಈತನು ಯಾವ ತಪ್ಪು ಮಾಡಲಿಲ್ಲ. ಯೇಸು ನೀತಿವಂತನು ಎಂಬುದಾಗಿ, ತಪ್ಪಿಲ್ಲದವನು ಎಂಬುದಾಗಿ, ಪರಿಶುದ್ಧನು ಎಂಬುದಾಗಿ ಏನು ಮಾಡಿದರು? ಆ ಕಳ್ಳನು ಅರಿತಿದ್ದರಿ. ಆದರೆ ಇದೇ ಫರಿಸಾಯರು, ಧರ್ಮಶಾಸ್ತ್ರದಲ್ಲಿರುವವರು ಏನು ಮಾಡಿದರು? ಯೇಸುವಿನಲ್ಲಿ ತಪ್ಪನ್ನು ಹುಡುಕ್ಲಿಕ್ಕೆ ಹೋದರು. ಈ ಕಳ್ಳನಂತೆ ಬರೇ ಒಂದನೇ ಕಳ್ಳ ಹೇಳ್ದಲ್ಲ, ಆ ಕಳ್ಳ ಹೇಳ್ದಂಗೆ ಈ ಫರಿಸಾಯರು ಕೂಡ ಹೇಳಿದರು, ಈತಗೆ ದೆವ್ವ ಹಿಡಿದೈತೆ, ಈತ ಯಾರು ಪಾಪಗಳನ್ನು ಕ್ಷಮಿಸ್ಲಿಕ್ಕೆ? ಆ ವ್ಯಭಿಚಾರ ಸ್ತ್ರೀಯನ್ನು ಯೇಸ್ವಾಮಿ ತಿಳ್ಕೊಂಬಂದು ಹೇಳಿದ್ರು, ಯೇಸ್ವಾಮಿ ನೀನು ಕಲ್ಲಾಕು, ಧರ್ಮಶಾಸ್ತ್ರ ಹೇಳ್ತದಲ್ಲ, ಮೋಶೆ ಹೇಳೇನೆ, ವ್ಯಭಿಚಾರದಲ್ಲಿ ಯಾರಾದರೂ ಸಿಕ್ಕಿಬಿದ್ರೆ ಏನು ಹಾಕ್ಬೇಕು? ಅವ್ರ ಮೇಲೆ ಕಲ್ಲಾಕಿ ಸಾಯಿಸ್ಬೇಕು. ಅವಾಗ ಯೇಸು ಏನು ಹೇಳ್ದೆ ಗೊತ್ತಾ? ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ಲವೋ ಅವ್ರು ಹಾಕ್ಲಿ ಅಂತ ಹೇಳ್ದ. ಇವಾಗ ಆ ಕಳ್ಳ ಹೇಳ್ತದೆ ಯೇಸುವಿನ ಬಗ್ಗೆ, ಈತನಲ್ಲಿ ಯಾವ ತಪ್ಪಿಲ್ಲ, ಈತ ನೀತಿವಂತನು, ಮಾಡಲಾರದ ತಪ್ಪಿಗೆ ಏನು ಮಾಡಿದ್ದಾನೆ? ಇಲ್ಲಿ ಶಿಲುಬೆಗೆ ಆತನು ಬಂದಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ರೀ. ನಾನು ಹೇಳೋ ತಾತ್ಪರ್ಯ ಏನಂದರೆ, ನೀವು ಕ್ರಿಸ್ತನನ್ನು ಅರಿತವರಾಗಿರಬೇಕು. ನಮ್ಮ ದೇವರು ಎಲ್ಲ ದೇವರುಗಳಂತೆ ಒಬ್ಬ ದೇವರಲ್ಲ ರೀ. ಆತನು ಪರಿಶುದ್ಧನಾದ ದೇವರು, ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ಅನ್ಯಾಯ ಇಲ್ಲ. ಎಲ್ಲ ಕಾಮ, ಕ್ರೋಧ, ಮತ್ಸರ ಎಲ್ಲವುಗಳನ್ನು ಆತನು ಜಯಿಸಿದ ದೇವರಾಗಿದ್ದಾನೆ. ನಮ್ಮ ದೇವರನ್ನು ನಾವೇನು ಮಾಡಬೇಕು? ಅರಿಬೇಕು. ನೀನು ಸತ್ಯವನ್ನು ಅರಿತರೆ ಸತ್ಯವನ್ನು ಏನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಯೇಸ್ವಾಮಿ ಕಳ್ಳನಿಗೆ ಹೇಳ್ದ, ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಹಲ್ಲೆಲೂಯಾ. ಪರದೈಸಿ ಬೇರೆ, ಪರಲೋಕ ಬೇರೆ ರೀ. ಅಬ್ರಾಮನು ಪರಲೋಕದಲ್ಲಿರಲಿಲ್ಲ, ಅಬ್ರಾಮನು ಪರದೈಸಿನಲ್ಲಿದ್ದ. ಯಾಕೆಂದರೆ ಯೇಸುವಿನ ರಕ್ತ, ಆ ಯಜ್ಞದ ಕುರಿಮರಿಯಾದ ರಕ್ತ ಇನ್ನೂ ಏನಾಗಲಿಲ್ಲ? ಸುರಿಸಲ್ಪಡಲಿಲ್ಲ ರೀ. ಯಾವಾಗ ಆ ಒಂದು ಐಗುಪ್ತ ದೇಶದಲ್ಲಿ ಆ ಕುರಿಮರಿಯ ರಕ್ತ ಸುರಿಸಲ್ಪಡ್ತೋ ಆವಾಗಲೇ ಮರಣ ದೂತನು ಅವರ ಮನೆಯೊಳಗೆ ಪ್ರವೇಶಿಸಲಿಲ್ಲ ರೀ. ಯಾವಾಗ ಪಸ್ಕ ಹಬ್ಬ ಅವರು ಮಾಡಿದರೋ ಆವಾಗಲೇ ಆ ಐಗುಪ್ತ ದೇಶದಿಂದ ಅವರಿಗೆ ಬಿಡುಗಡೆ ಆಯ್ತು ರೀ. ಅದೇ ರೀತಿ ಮನುಷ್ಯರಾದ ನಮಗೆ ಆದಾಮನಿಂದ ಮೊದಲುಗೊಂಡು ಇಲ್ಲಿಯ ತನಕ ಯೇಸುವಿನ ರಕ್ತದ ಮೂಲಕವೇ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ. ಪರಲೋಕ ನಮಗೋಸ್ಕರ ಸಿದ್ಧವಾಗ್ದೈತ್ರಿ. ಯಾರೆಲ್ಲ ಕರ್ತನಲ್ಲಿದ್ದು ನಿದ್ರೆ ಹೋಗ್ತಾರೋ ಅವರು ಆತನೊಟ್ಟಿಗೆ ಎದ್ದು ಬರ್ತಾರ್ರಿ. ಆಮೇಲೆ ನಾವೆಲ್ಲರೂ ಕೂಡ ಸಜೀವವಾಗಿದ್ದರೆ ಒಂದು ವೇಳೆ ಆತನೊಟ್ಟಿಗೆ ನಾವು ಎತ್ತಲ್ಪಡ್ತೇವೆ ರೀ. ಅದಾದಮೇಲೆ ಪ್ರಕಟಣೆ ಗ್ರಂಥದಲ್ಲಿ ಬರೆದಿರೋದೆಲ್ಲ ನೆರವೇರ್ತದೆ. ಆಮೇಲೆ ನಾವು ಆ ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡ್ತೇವೆ. ಅಲ್ಲಿಯ ತನಕ ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳೋದು ಭಾಳ ಪ್ರಾಮುಖ್ಯ. ಆಮೇನ್. ಅದಕ್ಕೆ ಒಬ್ಬ ವ್ಯಕ್ತಿ ಬರೆದ, ಪರದೇಶುಲಮು ಮೇಮು ಪರದೇಶುಲಮು. ನಾವು ಏನಂತೆ? ನಾವು ಪರದೇಶದವು, ನಮಗೊಂದು ದೇಶ ಐತ್ರಿ, ಪರಲೋಕ. ಆಮೇನ್. ಭಾಳ ಪ್ರಾಮುಖ್ಯ ರೀ. ಯೇಸು ಹೇಳಿದ, ಇವತ್ತೇ ನೀನು ನನ್ನ ಜೊತೆ ಎಲ್ಲಿರ್ತಿ? ಪರದೇಶನಲ್ಲಿ ಇರ್ತಿ ಅಂತ ಹೇಳ್ದ. ಆಮೇನ್. ಅವನು ವಿಜ್ಞಾಪನೆ, ದೇವ ನಿನ್ನ ರಾಜ್ಯದಲ್ಲಿ ನೀನು ಬರಬೇಕಾದ್ರೆ ನನ್ನನ್ನು ಏನು ಮಾಡಿಕೋ? ಜ್ಞಾಪಕ ಮಾಡಿಕೋ ಅಂತ ಹೇಳ್ದ ರೀ. ಅವಾಗ ಯೇಸು ಹೇಳ್ದ, ಇವತ್ತೇ ನಿನ್ನ ಜೊತೆ ಎಲ್ಲಿರ್ತಿ? ಪರಲೋಕದಲ್ಲಿ ನೀನು ಇರ್ತಿ. ನಿಜವಾಗ್ಲೂ ಯಾರು ಪಶ್ಚಾತ್ತಾಪ ಪಡ್ತಾರೋ ಪ್ರಿಯರೇ, ದೇವರು ಅವರನ್ನು ಕ್ಷಮಿಸ್ತಾನೆ ರೀ. ಪಶ್ಚಾತ್ತಾಪದಿಂದ ಕುಗ್ಗಿಯೋದ ಮನಸ್ಸನ್ನು ಆತನ ಏನು ಮಾಡೋದಿಲ್ಲ? ತಿರಸ್ಕರಿಸುವುದಿಲ್ಲ. ದೇವರು ನಿನ್ನ ಹತ್ತಿರ ಇರುವಾಗಲೇ ಆತನಿಗೆ ಮೊರೆ ಇಡು. ಯೆಶಾಯ 55 ಅದರ 6ನೇ ವಚನ ಏನು ಹೇಳ್ತದೆ?
55:6. ಹಾಂ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಯೆಹೋವನು ಸಿಕ್ಕುವ ಕಾಲದಲ್ಲಿಯೇ ಆತನನ್ನು ಆಶ್ರಯಿಸಿ. ಆಮೇನ್. ನೋಡ್ರಿ, ಅವನಿಗೆ ಸಿಕ್ಕ ಯೇಸ್ವಾಮಿ ಸಿಕ್ಕೋ ಕಾಲದಲ್ಲಿ ಆತನ ಏನು ಮಾಡ್ಕೊಂಡ, ಆತನ ಸೀಟನ್ನು ರಿಸರ್ವ್ ಮಾಡ್ಕೊಂಬಿಟ್ಟ ರೀ. ಏನಣ್ಣ, ಕಳ್ಳನಿಗೆ ಕೂಡ ಐತಾ ಪರಲೋಕ? ನೀನು ಪಶ್ಚಾತ್ತಾಪ ಪಟ್ಟರೆ ನಿನಗೂ ಆಯ್ತು ಪರಲೋಕ. ಹೇಳ್ರಿ ಹೇಳ್ರಿ, ಯಾರೆಲ್ಲ ಪಶ್ಚಾತ್ತಾಪ ಪಟ್ಟು ಮಾನಸಾಂತರವನ್ನು ಹೊಂದುತ್ತಾರೋ ಅವರಿಗೆ ಪರಲೋಕ ನಿಜವಾಗ್ಲಿದೆ ರೀ. ಹೆಂಗೆ ಪಾಸ್ಟೇ ಪಶ್ಚಾತ್ತಾಪ? ಪ್ರತಿದಿನ ಪಶ್ಚಾತ್ತಾಪ ಪಡ್ಬೇಕು ರೀ, ಪ್ರತಿದಿನ ಪಶ್ಚಾತ್ತಾಪ ಪಡ್ಬೇಕು ನಾವು. ಯಾಕೆ ನಾಳೆ ಬರ್ತಾನೋ ಗೊತ್ತಿಲ್ಲ, ಸ್ವಾಮಿ ಇವತ್ತು ಬರ್ತಾನೋ ಗೊತ್ತಿಲ್ಲ. ಪಶ್ಚಾತ್ತಾಪದಿಂದ ಕುಂದಿ ಹೋದ ಮನಸ್ಸನ್ನು ಆತನ ಏನು ಮಾಡೋದಿಲ್ಲಂತೆ, ತಿರಸ್ಕಾರ ಮಾಡೋದಿಲ್ಲ. ಅವನು ಪಶ್ಚಾತ್ತಾಪ ಪಟ್ಟ, ದೇವರು ಆತನ ಏನು ಮಾಡಿದ್ರಿ, ಅಂಗೀಕರಿಸಿ ಹೇಳ್ದ, ಇವತ್ತೇ ನೀನು ನನ್ನ ಜೊತೆ ಎಲ್ಲಿರ್ತಿ, ಪರದೈಸಿದೆ. ಮೊದಲನೇದು ಯೇಸುಸ್ವಾಮಿ ಏನು ಮಾಡ್ದ, ಕ್ಷಮಿಸಿದ. ಎರಡನೇದು ಆತನು ಹೇಳ್ದ, ರಕ್ಷಿಸಲಿಕ್ಕೆ ನಾನು ಶಕ್ತನು. ಅವನು ಯಾರೇ ಆಗಿರಲಿ, ಅವನು ಕಳ್ಳನೇ ಆಗಿರಲಿ, ವ್ಯಭಿಚಾರನೇ ಆಗಿರಲಿ, ಪಾಪಿನೇ ಆಗಿರಲಿ, ಯಾರೇ ಆಗಿರಲಿ. ಸ್ವಲ್ಪ ಜನ ನನಗೆ ಹೇಳ್ತಾರೆ, ಅಣ್ಣ ನಾನು ಇಂಥ ಘೋರ ಪಾಪ ಮಾಡಿನಂದರೆ ದೇವ್ರು ಕ್ಷಮಿಸ್ತಾನ? ಹೌದ್ರಿ, ಆ ಕಳ್ಳನನ್ನೇ ಕ್ಷಮಿಸ್ದ, ನಮ್ಮನ್ನು ಕೂಡ ಆತನಿಗೆ ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಆದರೆ ನಿಜವಾದ ಪಶ್ಚಾತ್ತಾಪ ನಮಗೆ ಬೇಕ್ರಿ, ನಿಜವಾದ ಮಾನಸಾಂತರ ಜೀವಿತ ನಮಗೆ ಬೇಕು. ಆಮೇನ್. ಹಿ ವಿಲ್ ನಾಟ್ ರಿಜೆಕ್ಟ್ ದ ಟ್ರೂ ರಿಪೆಂಟೆಡ್ ಹಾರ್ಟ್. ನಿಜವಾಗ್ಲೂ ಪಶ್ಚಾತ್ತಾಪ ಹೊಂದಿದ ಹೃದಯವನ್ನು ಆತನ ಏನು ಮಾಡೋದಿಲ್ಲ ರೀ, ತಿರಸ್ಕಾರ ಮಾಡೋದಿಲ್ಲ. ಮೊದಲನೇದು ಕ್ಷಮಿಸಿದ, ಎರಡನೇದು ಏನು ಮಾಡಿದ, ರಕ್ಷಣೆಯನ್ನು ಕೊಟ್ಟ. ಮೂರನೇದು ಯೋಹಾನ ಬರೆದ ಸುವಾರ್ತೆ 19:27 ಯೇಸು ಅಲ್ಲಿ ತನ್ನ ತಾಯಿಯಾದ ಮರಿಯಳಿಗೆ ಹೇಳ್ತಾನೆ, ಅಮ್ಮ ಈಗೋ ನಿನ್ನ ಮಗ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ತನ್ನ ನೋಡಿ, ಪ್ರೀತಿಯ ಶಿಷ್ಯನು, ಎಲ್ಲ ಹೇಳ್ರಿ, ಯಾವ ಶಿಷ್ಯನು? ಯಾರು ಪ್ರೀತಿಯ ಶಿಷ್ಯನು? ಯೋಹಾನ. ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಯೇಸುಸ್ವಾಮಿ ಹತ್ರ ಭಾಳ ಜನ ಬಂದ್ರಿ ವಾಕ್ಯ ಹೇಳ್ಬೇಕಾರೆ. ಅವಾಗ ಬಂದು ಯೇಸುಸ್ವಾಮಿ, ಯೇಸುಸ್ವಾಮಿ ನಿನ್ನ ಅಣ್ಣ ತಮ್ಮಂದಿರು, ನಿಮ್ಮ ಅಕ್ಕ ತಂಗಿರು ಎಲ್ಲರೂ ಬಂದರು ನೋಡಪ್ಪ ಅಂದರೆ, ಯೇಸುಸ್ವಾಮಿ ಹೇಳಿದೆ, ಯಾರು ನನ್ನ ಅಕ್ಕ ತಂಗಿರು? ಯಾರಿಲ್ಲ. ಯಾರು ನನ್ನ ತಂದೆ ತಾಯಿ? ಯಾರಿಲ್ಲ. ಯಾರು ತಂದೆಯ ಚಿತ್ತದಂತೆ ಜೀವಿಸ್ತಾರೋ ಅವರೇ ನನಗೆ ತಂದೆಯೂ ತಾಯಿಯೂ ಅಣ್ಣನೂ ತಮ್ಮಂದಿರು ಆಗಿರ್ಬೇಕಂತ ಹೇಳಿದಂತೆ. ಆದರೆ ಈಗ ಯೇಸುಸ್ವಾಮಿ ಆ ಶಿಲುಬೆ ಮೇಲಿದ್ದಾನ್ರಿ, ತನ್ನ ತಾಯಿ ಅಲ್ಲಿದ್ದಾಳೆ, ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನಲ್ಲಿದ್ದಾನ್ರಿ. ನೋಡ್ರಿ, ಆತನ ಶಿಲುಬೆ ಮೇಲೆ ಇದ್ದಾಗಲೂ ಕೂಡ ಆ ಜವಾಬ್ದಾರಿಯನ್ನು ಮರೆಯಲಿಲ್ಲ. ನನ್ನ ಅನಿಸಿಕೆ ಪ್ರಿಯರೇ, ಮರಿಯಳು ಯೇಸು ಯಾರಂತೇಳಿ ತಿಳಿದವಳಾಗಿದ್ದಳ್ರಿ, ಹೌದಲ್ಲ? ಕಾರಣ ಮರಿಯಳಿಗೆ ಗೊತ್ತಿತ್ತು, ಈತನು ಪವಿತ್ರಾತ್ಮನಿಂದ ಗರ್ಭ ಧರಿಸಿದ್ದಾನೆ, ಈತನ ಮೇಲೆ ದೇವರ ಅಭಿಷೇಕ ಇದೆ, ಈತನಲ್ಲಿ ಪವಿತ್ರಾತ್ಮನು ಜೀವಿಸ್ತಾ ಇದ್ದಾನೆ, ಈತನು ಸಾಮಾನ್ಯವಾದ ವ್ಯಕ್ತಿಯಲ್ಲ, ಈತನು ಅಸಾಧಾರಣದ ವ್ಯಕ್ತಿ ಎಂಬುದಾಗಿ ಮರಿಯಳು ತಿಳಿದವಳಾಗಿದ್ದಳು. ಅದಕ್ಕೆ ಯೇಸುಸ್ವಾಮಿ ಎಲ್ಲೆಲ್ಲಿ ಹೋದ್ನೋ ಅಲ್ಲಿ ಕೂಡ ಯಾರು ಹೋದ್ರು? ಮರಿಯಳು ಹೋದಳ್ರಿ. ಆದರೆ ಇವಾಗ ಯೇಸುಸ್ವಾಮಿಗೆ 33.5 ವರ್ಷ ಆಗೈತ್ರಿ. ಇವಾಗ ಅಂದ್ಕೊಳ್ರಿ, ಮರಿಯಳು ಕೂಡ ಒಂದು ವಯಸ್ಸಾಗೈತೆ. ವಯಸ್ಸಾದ ತಾಯಿ ಅಲ್ಲಿದ್ದಳ್ರಿ. ಆ ವಯಸ್ಸಾದ ತಾಯಿಯನ್ನು ಕೂಡ ಯೇಸು ಬಿಡಲಾರ್ದಂತ ಹೇಳ್ದ, ಅಮ್ಮ ಈಗೋ ನಿನ್ನ ಮಗನು. ಆದರೆ ಜವಾಬ್ದಾರಿ ಯಾರಿಗೆ ಕೊಟ್ಟ, ಅದು ಭಾಳ ಇಂಪಾರ್ಟೆಂಟ್. ಯೇಸುಸ್ವಾಮಿಗೆ ಎಷ್ಟು ಜನ ಶಿಷ್ಯರಿದ್ದರು? ಅವಾಗ 11 ಜನ ಇದ್ದರು. 11 ಜನ ಇದ್ದರು. ಇಸ್ಕರಿಯೋತ ಇದ್ದ ಆವಾಗಲೇ ಏನಾಗ್ಬಿಟ್ಟ? 11 ಜನ ಇದ್ದರು. 11 ಜನಕ್ಕೂ ತಾಯಿನ ನೋಡ್ಕೊಳ್ಳೋ ಜವಾಬ್ದಾರಿ ಯೇಸು ಕೊಡಲಿಲ್ಲ. ಯಾರು ಆತನನ್ನು ಅಧಿಕವಾಗಿ ಪ್ರೀತಿ ಮಾಡಿದ್ನೋ ಅವನಿಗೆ ಜವಾಬ್ದಾರಿ ಕೊಟ್ಟರು. ನಾನು ಹೇಳ್ತೀನಿ ರೀ, ಸೇವೆ, ಕರೆ, ದರ್ಶನ, ತಲಾಂತು ಎಲ್ಲರಿಗೆ ಸುಮ್ಮನೆ ಬರೋದಿಲ್ಲರಿ. ಯಾರು ಆತನನ್ನು ಪ್ರೀತಿಸ್ತಾರೋ ಅವರಿಗೆ ಆತನು ಕೊಡ್ತಾನೆ ರೀ. ಯೋಹಾನ ಆತನನ್ನು ಪ್ರೀತಿಸಿದರಿ. ಅದಕ್ಕೆ ತಾಯಿಯ ಜವಾಬ್ದಾರಿ ಯೇಸು ತನ್ನ ಪ್ರಿಯ ಶಿಷ್ಯನಾದ ಯೋಹಾನನಿಗೆ ಕೊಟ್ಟ. ಒಂದು ವೇಳೆ ಇಲ್ಲಿರುವಂಥ ನಾವು ಕೂಡ ಆತನನ್ನು ಅಧಿಕವಾಗಿ ಪ್ರೀತಿ ಮಾಡೋದಾದರೆ ಆತನು ಕೂಡ ತನ್ನ ರಾಜ್ಯದ ಜವಾಬ್ದಾರಿಗಳನ್ನು ನಮಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಆತನನ್ನು ಪ್ರೀತಿ ಮಾಡೋದನ್ನು ಕಲಿಬೇಕಾಗಿದೆ ಪ್ರಿಯರೇ. ಆತನಿಂದ ನಾವು ಜವಾಬ್ದಾರಿಯನ್ನು ಹೊಂದಿಕೊಳ್ಬೇಕಂದ್ರೆ ನಾವು ಆತನನ್ನು ಏನು ಮಾಡಬೇಕ್ರಿ? ಪ್ರೀತಿ ಮಾಡಬೇಕು.
ಆತನ ಚಿತ್ತವನ್ನು ನಾವು ಮಾಡುವವರಾಗಿರಬೇಕು ಪ್ರಿಯರೇ. ಆಮೇನ್. ಆತನನ್ನು ಪ್ರೀತಿಸ್ರಿ ಅಧಿಕವಾಗಿ. ಆತನು ತನ್ನ ರಾಜ್ಯದ ಜವಾಬ್ದಾರಿ, ಯಾವ ಜವಾಬ್ದಾರಿ? ತನ್ನ ದೇವರ ರಾಜ್ಯದ ಜವಾಬ್ದಾರಿಯನ್ನು ಆತ ನಮಗೆ ಕೊಡುವವನಾಗಿದ್ದಾನೆ. ಮೊದಲನೇದು ಆತನೇನು ಮಾಡಿದ? ಕ್ಷಮಿಸಿದ. ಎರಡನೇದು ಕಳ್ಳನಿಗೇನು ಕೊಟ್ಟ? ರಕ್ಷಣೆ. ಮೂರನೇದು ಆತನೇನು ಕೊಟ್ಟ? ಜವಾಬ್ದಾರಿ. ಯಾರಿಗೆ? ತನ್ನನ್ನು ಪ್ರೀತಿಸಿದ ಯೋಹಾನನಿಗೆ ತನ್ನ ತಾಯಿಯ ಜವಾಬ್ದಾರಿ ಕೊಟ್ಟರು. ನೀನು ದೇವರೇ ನಾನು ಉಪಯೋಗ ಮಾಡು ಅಂತೇಳಿ ನೀನು ಅಲ್ಲರಿ ಪಾಟು ಜೀವಿಸಿದರೆ ಬರೋದಿಲ್ಲ. ನೀನು ನನ್ನನ್ನು ಪ್ರೀತಿ ಮಾಡಬೇಕ್ರಿ. ಪ್ರೀತಿಸುವೆ ಅಂತ ಆಡಿದ್ರೆ ಕೂಡ ಬರೋದಿಲ್ಲ. ನಿನ್ನ ಪ್ರೀತಿ ಕಾರ್ಯರೂಪದಲ್ಲಿರಬೇಕು ರೀ. ಆತನಿಗೋಸ್ಕರ ನೀನು ಎಲ್ಲವನ್ನು ಮಾಡಲಿಕ್ಕೆ ಸಿದ್ಧವಾಗಿರ್ಬೇಕು ರೀ. ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧವಾಗಿರಬೇಕು. ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಕೂಡ ನೀನು ಸಿದ್ಧವಾಗಿರಬೇಕು. ಆವಾಗ ಆತನು ತನ್ನ ರಾಜ್ಯದ ಜವಾಬ್ದಾರಿಯನ್ನು ನಿನಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. 4ನೇ ಮಾತು, ನಾವಿದು ಹೋಗಿ ಒಂದು ಬ್ರೇಕ್ ತಗೋಣ. 4ನೇ ಮಾತು ಮತ್ತಾಯನ ಬರೆದ ಸುವಾರ್ತೆ 27:46 ವಚನ. ಸುಮಾರು 3 ಗಂಟೆಗೆ ಯೇಸು ಏಲಿ 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 ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದು ಒಂದು ಪ್ರವಾದನೆಯ ನುಡಿರಿ. ಕೀರ್ತನೆ 22 ಓದುವುದಾದರೆ ಅಲ್ಲಿ ದಾವೀದನು ಒಂದು ಪ್ರವಾದನಾತ್ಮಕವಾಗಿ ಕೂಗ್ತಾನೆ. ಏನಂತ ಹೇಳ್ತಾನೆ? ನನ್ನ ದೇವರೇ ಯಾಕೆ ನನ್ನ ನೀನು ಏನು ಮಾಡಿದ್ದಿ? ಕೈ ಬಿಟ್ಟಿದ್ದಿ. ಒಂದು ಪ್ರವಾದನೆಯ ನೆರವೇರಿಸುವಿಕೆ ನಾವು ನೋಡ್ತಾ ఇదేవి ಇಲ್ಲಿ. యేసయ్య గురించి ప్రవచనము మాట్లాడారో చెప్పబడిందో ఆ ప్రవచనపు నెరవేర్పు మేము ఇక్కడ చూస్తున్నాం. యేసయ్య ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಪ್ರಿಯರೇ, ಸುಮಾರು 3 ಗಂಟೆ ರೀ, 6 ತಾಸು ಆತನು ನರಳಾಡ್ತಾ ಇದ್ದಾನೆ ಅದು ಶಿಲುಬೆ ಮೇಲೆ. ಆತನಿಗೆ ನೀರು ಕೊಟ್ಟಿಲ್ಲ ಕುಡಿಯೋಕ್ಕೆ, ರಕ್ತ ಹರಿತೈತ್ರಿ. ಪರ್ಚೆಯಿಂದ ಪಕ್ಕೆಯಲ್ಲಿ ತಿಂದರೆ ನೀರು ರಕ್ತ 2 ಹರಿದು ಬಂತಂತೆ. ಅಂದರೆ ಎಲ್ಲ ಖಾಲಿ ಆಯ್ತಂತೆ ಆತನ ಶರೀರದಲ್ಲಿ ರಕ್ತ. ಅವಾಗ యేసయ్య ಹೇಳ್ದ, ನಾ ದೇವ ನನ್ನೇಲ ಚೈ ವಿಡಿಚಿತ್ತೀವಿ. ಯಾಕೆ ತಂದೆ ಆತನ ಕೈ ಬಿಟ್ಟನು. ಬ್ಯೂಟಿಫುಲ್ ರೀ ಮಾತು ಪ್ರೇರೆ. 1ನೇ ಕೊರಿಂಥಿ 5:21 ಹೇಳ್ತದೆ. 5:21 ಓದೋಣ. ನಾವು ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿವಂತಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನಾನು ಹೇಳಿದ ಪ್ರಿಯರು, ಈಗಾಗಲೇ ನಮ್ಮ ದೇವರು ಪರಿಶುದ್ಧನು. ಪಾಪ ಆತನ ಬಳಿಯಲ್ಲಿ ತಂಗಲಾರದು. ದಾವೀದ ಹೇಳ್ತಾನೆ, ನಿನ್ನ ಪರ್ವತಕ್ಕೆ ಎತ್ತತಕ್ಕವನು ಯಾರು? ಅವನು ನೀತಿವಂತನು, ಕೈಗಳ ಶುದ್ಧವುಳ್ಳವನು, ಪರಿಶುದ್ಧನಾಗಿರಬೇಕು. ಇವಾಗ ಇಡೀ ಲೋಕದ ಪಾಪದ ಭಾರ ಯಾರ ಮೇಲೆ ಹಾಕಲ್ಪಟ್ಟೈತಂದರೆ ಯೇಸುವಿನ ಮೇಲೆ. ಯಾವಾಗ ಈ ಲೋಕದ ಪಾಪ ಯೇಸುವಿನ ಮೇಲೆ ಹಾಕಲ್ಪಟ್ಟಿತೋ ಪ್ರಿಯರೇ, ಪಾಪ ನಮ್ಮನ್ನು ದೇವರಿಂದ ದೂರ ಮಾಡ್ತದ್ರಿ. ಯಾಕೆ ಆದಾಮವಳು ಆ ಒಂದು ಏದೇನು ತೋಟದಿಂದ ಹೊರಗೆ ಹಾಕಲ್ಪಟ್ರಂದರೆ ಅವರು ಆಜ್ಞೆಯನ್ನು ಅತಿಕ್ರಮಿಸಿ ಪಾಪವನ್ನು ಮಾಡಿದರು. ಇವಾಗ ಯೇಸುವಿನಲ್ಲಿ ಯಾವುದೇ ಪಾಪವಿಲ್ಲ, ಆದರೆ ಲೋಕದ ಪಾಪವನ್ನೆಲ್ಲ ಯಾರು ಹೊತ್ಕೊಂಡ್ರು? ಯೇಸು ಪಾಪ ಸ್ವರೂಪಿಯಾದರಿ. ಯಾವಾಗ ಪಾಪ ಬಂತೋ ದೇವರು ಆತನ ಕೈ ಬಿಟ್ಟ. ಒಬ್ಬ ಭಕ್ತನು ಈ ರೀತಿ ಹೇಳ್ತಾನೆ, ದೇವರು ಆತನು ಬಹಳವಾಗಿ ಪ್ರೀತಿಸಿದ ತನ್ನ ಮಗನ ಮುಖವನ್ನು ನೋಡದೆ ಆತನು ನಮ್ಮನ್ನು ನೋಡ್ತಾ ಇದ್ದಂತರಿ. ಆತನು ತನ್ನ ಮಗನ ಕೈಯನ್ನು ಬಿಟ್ಟು ನಮ್ಮ ಕೈಯನ್ನು ಹಿಡಿದುಕೊಳ್ತಾ ಇದ್ದನಂತೆ. ಮಗನು ನಮಗೋಸ್ಕರ ತಂದೆಯಿಂದ ಕೈ ಬಿಡಲ್ಪಟ್ಟನು, ನಾವು ತಂದೆಯಿಂದ ಕೈ ಹಿಡಿಯಲ್ಪಟ್ಟೆವು ಪ್ರಿಯರೇ. ತಂದೆಯಾದ ದೇವರು ನಿನ್ನ ಕೈ ಹಿಡಿಯೋದಕ್ಕೋಸ್ಕರ ತನ್ನ ಮಗನ ಕೈಯನ್ನೇ ಬಿಟ್ಟನು. ನಿನ್ನನ್ನು ನೀತಿವಂತನಾಗಿ ಪರಿಶುದ್ಧನಾಗಿ ಕಾಣುವುದಕ್ಕೋಸ್ಕರ ಆತನ ಮಗನನ್ನೇ ಪಾಪ ಸ್ವರೂಪಿಯಾಗ ಮಾಡಿದನು.
ಪ್ರಿಯರೇ, ಪಾಪ, ಸಿನ್ ಸಪರೇಟ್ಸ್ ಮ್ಯಾನ್ ಫ್ರಮ್ ಗಾಡ್. ಪಾಪ ಮನುಷ್ಯರನ್ನು ದೇವರಿಂದ ಏನು ಮಾಡ್ತದ್ರಿ? ದೂರ ಮಾಡ್ತದೆ, ಅಗಲಿಸ್ತದೆ. ಯೇಸು ನಮಗೋಸ್ಕರ ಏನಾದ? ಪಾಪ ಸ್ವರೂಪಿ ಆದರೆ. ಅದಕ್ಕೆ ದೇವರು ಒಂದು ಕ್ಷಣ ತಂದೆ ಆತನನ್ನು ಬಿಟ್ಟಂತೆ, ಕೈ ಒಂದು ಕ್ಷಣ ಕೂಡ ಬಿಟ್ಟಿಲ್ಲ, ಯಾವತ್ತಿಗೂ ಜೊತೆ ಇದ್ದ. ಆದರೆ ಯಾವಾಗ ಲೋಕದ ಪಾಪ ಆತನ ಮೇಲೆ ಏರಿ ಬಂತೋ, ತಂದೆ ತನ್ನ ಮಗನ ಕೈಯನ್ನು ಬಿಟ್ಟ. ಕಾರಣ ಒಂದೇ, ನನ್ನನ್ನು ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕಾಗಿ, ನನ್ನನ್ನು ನಿನ್ನನ್ನು ಅಪ್ಪಿಕೊಳ್ಳುವುದಕ್ಕಾಗಿಯೇ ತಂದೆ ತನ್ನ ಮಗನ ಕೈಯನ್ನು ಏನು ಮಾಡ್ದಂತೆ ಬಿಟ್ಟಂತೆ. ನೋಡ್ರಿ, ಬೈಬಲ್ ಹೇಳ್ತದೆ ಯೆಶಾಯ 53:5 ಐಸಾಯಾ ಚಾಪ್ಟರ್ 53 ವರ್ಸ್ 5, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತದಿಂದ ಅವನು ಜಜ್ಜಲ್ಪಟ್ಟನು. ಯಾರ ದೆಸೆಯಿಂದ? ನಮ್ಮ ರೋಗಗಳ ದೆಸೆಯಿಂದ, ನಮ್ಮ ಪಾಪಗಳ ದೆಸೆಯಿಂದ ಅವನಿಗೆ ಏನಾಯ್ತಂತ್ರಿ? ಗಾಯ ಆಯಿತು. ಅದು ಮಾತ್ರ ಅಲ್ಲ, ಕೈ ಬಿಡಲ್ಪಟ್ಟನು. ಪ್ರೇರೆ, ಯೇಸು ನಮಗಾಗಿ ಕೈ ಬಿಡಲ್ಪಟ್ಟ ಕಾರಣ ನನ್ನನ್ನು ನಿನ್ನನ್ನು ನೀತಿವಂತಳಾಗಿ ಮಾಡೋದಕ್ಕೋಸ್ಕರ. ತಂದೆ ಆತನ ಕೈ ಬಿಟ್ಟರಿ, ಆದರೆ ದೇವರಿಗೆ ಸ್ತೋತ್ರ, ಆತನು ನಮ್ಮ ಕೈ ಹಿಡಿದುಕೊಂಡ. ಆಮೇನ್. ಆತನ ಕೈ ಬಿಡಲ್ಪಟ್ಟ, ನಾವು ಹಿಡಿಯಲ್ಪಟ್ಟೆವು, ಕಾರಣ ನಮ್ಮನ್ನು ರಕ್ಷಿಸುವುದಕ್ಕಾಗಿ. 5ನೇ ಮಾತು ಪ್ರಿಯರೇ, 19ನೇ ಅಧ್ಯಾಯ, ಯೋಹಾನ 19ನೇ ಅಧ್ಯಾಯ 28ನೇ ವಚನ. ಇದಾದ ಮೇಲೆ ಯೇಸು ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ. ನೋಡ್ರಿ, ಶಾಸ್ತ್ರದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನು? ಕೀರ್ತನೆ 69ನೇ ಅಧ್ಯಾಯ 21ನೇ ವಚನ. ಅಲ್ಲಿ ಯೇಸುವಿನ ಕುರಿತೊಂದು ಪ್ರವಾದನೆ ಹೇಳಲ್ಪಟ್ಟಿದೆ. ಏನಂತ ಪ್ರವಾದನೆ? ಓದ್ರಿ, 69:21. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಹುಳಿದ ದ್ರಾಕ್ಷಾರಸವನ್ನು. ಬಾಯಾರಿಕೆ ಆಯ್ತಂತ್ರಿ. ಎಲ್ಲರೂ ಹೇಳ್ರಿ, 6 ತಾಸು ರೀ, ರಕ್ತ ಸುರಿತೈತೆ, ದೇಹದಲ್ಲಿ ರಕ್ತ ಇಲ್ಲ, ಮತ್ತೆ ಏನಾಗಿರ್ತದ್ರಿ? ಬಾಯ. ಯಾವ ದಾಹ? ಯೇಸು ಸ್ವಾಮಿ ಯಾಕೆ ಐ ಥರ್ಸ್ಟ್, ನನಗೆ ದಾಹವಾಗಿದೆ ಅಂತ ಯಾಕೆ ಹೇಳ್ದ? ಇದೇ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳ್ದ, ಬಾಯಾರಿದ ಸಕಲ ಜನರೇ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಜೀವಕರವಾದ ನೀರನ್ನು ಕೊಡ್ತೀನಿ ಅಂತ ಹೇಳ್ದ. ಆ ಒಂದು ಸಮಾರ್ಯ ಸ್ತ್ರೀಗೆ ಹೇಳ್ದ, ಅಮ್ಮ, ಈ ಯಾಕೋಬನು ತೆಗೆಸಿದ ಬಾವಿ ನೀರನ್ನು ಕುಡಿದ್ರೆ ನಿಮಗೆ ಮತ್ತೆ ದಾಹ ಆಗ್ತದೆ, ನಾನು ಕೊಡುವ ನೀರನ್ನು ಕುಡಿದ್ರೆ ನಿನಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ ಅಂತ ಹೇಳ್ದ. ಆದರೆ ಇವಾಗ ಯೇಸು ಹೇಳ್ತಿದ್ದಾನೆ, ನನಗೆ ದಾಹವಾಗಿದೆ, ಐ ಥರ್ಸ್ಟ್. ಯಾವ ದಾಹ ಪ್ರಿಯರೇ? ಇದು ಶಾರೀರಿಕವಾದ ದಾಹ ಅಲ್ಲ. ಇಸ್ರಾಯೇಲರಿಗೆ ಬಂಡೆಯಿಂದನೇ ಆತ ನೀರನ್ನು ಕೊಟ್ಟರಿ. ಆತನು ಆಜ್ಞಾಪಿಸ್ತಲೇ ಮೇಘವು ಮಳೆಯಾಗಿ ಸುರಿಸಲ್ಪಡ್ತದೆ. ಅರ್ಥ ಆಯ್ತಾ ನಿಮಗೆ? ಆತನೇ ಜೀವಜಲ, ಈಸ್ ದ ಲಿವಿಂಗ್ ವಾಟರ್. ಆತನು ದಾಹಗೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆಮೇನ್. ಆತನು ದಾಹಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಪೌಲನು ಹೇಳ್ತಾನೆ, ಆ ಇಸ್ರಾಯೇಲರು ಕುಡಿದ್ರಲ್ಲ ಆ ಬಂಡೆ ಯಾರು? ಕ್ರಿಸ್ತನೇ ಆ ಬಂಡೆ. ಕ್ರಿಸ್ತನೇ ಎನ್ನುವಂಥ ಬಂಡೆಯಿಂದ ಅವ್ರು ಕುಡಿದ್ರು ಅಂತ ಹೇಳ್ದ. ಆದರೆ ಯೇಸುವಿಗೆ ಹೇಳ್ತಿರೋದು ದಾಹ ಅದು ಶಾರೀರಿಕ ದಾಹ ಅಲ್ಲ, ಆತ್ಮಿಕ ದಾಹ ಪ್ರಿಯರೇ. ಇಟ್ ಇಸ್ ಅ ಸ್ಪಿರಿಚುವಲ್ ಥರ್ಸ್ಟ್. ಅದು ಮಾತ್ರ ಅಲ್ಲ, ಆ ಪ್ರವಾದನೆಯ ಶಾಸ್ತ್ರದ ಮಾತು ನೆರವೇರುವಂತೆ. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ನಾವು ಮಾತಾಡ್ತೀವ್ರಿ, ಯೇಸು ಮಾತಾಡಿಲ್ಲ. ಶಾಸ್ತ್ರ, ಆತನ ಕುರಿತಾಗಿ ಹೇಳಲ್ಪಟ್ಟ ಪ್ರವಾದನೆ ನೆರವೇರ್ಬೇಕಂತೇಳಿನೇ ಯೇಸು ಹೇಳ್ದ, ನನಗೆ ನೀರಡಿಕೆಯಾಗಿದೆ, ಐ ಥರ್ಸ್ಟ್ ಅಂತ ಹೇಳ್ದ ರೀ. ನನಗೇನಾಗಿದೆ? ಅದು ಯಾವ ದಾಹ? ಆತ್ಮಿಕವಾದ ದಾಹ, ಆತ್ಮಗಳ ದಾಹ. ಯಾವ ದಾಹ ರೀ? ಆತ್ಮಗಳ ದಾಹ. ಒಂದು ಸಾರಿ ನೀವು ಯೋಹಾನ ಸುವಾರ್ತೆಯಲ್ಲಿ ಹೋದರೆ ಯೇಸು ಸ್ವಾಮಿ ಒಬ್ಬರ ಹತ್ರ ನೀರು ಕೇಳ್ತಾನೆ. ಯಾರ ಹತ್ರ? ಸಮಾರ್ಯ ಸ್ತ್ರೀ. ಅಮ್ಮ, ನನಗೆ ಕುಡಿಯೋದಕ್ಕೆ ಏನು ಕೊಡು ಹೇಳ್ರಿ. ಅಲ್ಲಿ ಬಿಟ್ಟು ಬೇರೆ ಎಲ್ಲಿ ಕೇಳಲಿಲ್ಲರಿ. ಮತ್ತೆ ಆತ ಮತ್ತೆ ಕೇಳಿದ್ದೆ ಆ ಶಿಲುಬೆ ಮೇಲೆ. ಆ ಶಿಲುಬೆ ಮೇಲೆ ಯಾವ ದಾಹ? ಆತ್ಮಿಕವಾದ ದಾಹ. ಆತನ ಕೂಡ ಯಾಕೋಬನ ತೆಗೆಸಿದ ಬಾವಿ ಹತ್ರ ಯಾಕೆ ಹೋದ? ನೀರು ಕುಡಿಯೋಕೆ ಹೋಗಿಲ್ರಿ.
ಆ ಸಮಾರ್ಯ ಸ್ತ್ರೀ ಮೂಲಕ ಆ ಸಮಾರ್ಯ ಪಟ್ಟಣದಲ್ಲಿರುವಂಥ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಹೋದ. ಯೇಸು ಹೇಳಿದ, ತಂದೆಯ ಚಿತ್ತವನ್ನು ಮಾಡುವುದೇ ನನ್ನ ಆಹಾರ. ಆ ದಾಹ ಬೇಕ್ರಿ ನಮಗೆ. ಇವತ್ತು ಆತ್ಮಗಳ ದಾಹ ನಮಗೆ ಬೇಕು. ಈ ದಿನ ಎಷ್ಟೋ ಲಕ್ಷಾಂತರ ಜನರು ನರಕಕ್ಕೆ ಹೋಗ್ತಾ ಇದ್ದಾರ್ರಿ. ನಮಗೆ ಆತ್ಮಗಳ ದಾಹ ಬೇಕು. ಯೇಸು ಆತ್ಮಿಕವಾಗಿ ದಾಹಗೊಂಡನು. ಪ್ರೇರೆ 6ನೇ ಮಾತು, ಯೋಹಾನ ಬರೆದ ಸುವಾರ್ತೆ 19:30. ಏಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಏನು ಮಾಡಿದಂತೆ? ತೀರಿತು ಎಂಬುದಾಗಿ ಹೇಳಿದಂತೆ. ಎಲ್ಲರೂ ಹೇಳ್ರಿ, ತೀರಿತು. ಇಟ್ ಈಸ್ ಫಿನಿಶ್ಡ್. ಗ್ರೀಕಲ್ಲಿ ಈ ಮಾತಿಗೆ ಟೆಟೆಲಾಸ್ಟಾಯಿ ಅಂತೀರಿ. ಅಂದರೆ ಎಲ್ಲ ಮುಗೀತು, ಎಲ್ಲವಕ್ಕೆ ಬೆಲೆ ಕಟ್ಟಿದ್ದೇನೆ ಎಂಬುದಾಗಿ ಅರ್ಥ. ಪೇಡ್ ಇನ್ ಫುಲ್. ಎಲ್ಲವುದಕ್ಕೆ ನಾನು ಕ್ರಯ ಸಲ್ಲಿಸಿದ್ದೇನೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ಮುಗಿಯಿತು. ಎಲ್ಲರೂ ಹೇಳ್ರಿ, ಮುಗಿಯಿತು. ಯೇಸು ಸ್ವಾಮಿ ಹೇಳಿದ ಮಾತು ಇಟ್ ಈಸ್ ಫಿನಿಶ್ಡ್. ಪ್ರೇರೆ, ಯೇಸು ಸ್ವಾಮಿ ಆ ಮಾತನ್ನು ಸುಮ್ಮನೆ ಒಂದು ಸಾಂಪ್ರದಾಯಿಕವಾಗಿ ಹೇಳಿಲ್ರಿ. ಆತನು ಹೇಳಿದ ಮಾತಲ್ಲಿ ಬಹಳ ಅರ್ಥ ಇದೆ ಪ್ರೇರೆ. ಆತನೇನು ಹೇಳ್ದ? ಎಲ್ಲವೂ ಕೂಡ ತೀರಿತು ಎಂಬುದಾಗಿ ಹೇಳ್ದ ಪ್ರೇರೆ. ಯಾವ ಕೆಲಸ ತೀರಿತು? ಮನುಷ್ಯರಿಗಾಗಿ ಆತನು ಅರ್ಪಿಸಬೇಕಾದಂಥ ಆ ಒಂದು ತ್ಯಾಗ ತೀರಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಇನ್ನೊಂದ್ಸರಿ ಹೋದ್ರೆ 19ನೇ ಅಧ್ಯಾಯ 30ನೇ ವಚನ. ಏಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಕೇಳ್ರಿ, ಇದ್ರ ಉದ್ದೇಶ ಏನು ಗೊತ್ತರಿ? ಇದರ ಅರ್ಥ ಏನಂದರೆ, ಆತನು ಈ ಲೋಕದಲ್ಲಿದ್ದು ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತೋ ಅವೆಲ್ಲವುಗಳನ್ನು ಆತನು ಮಾಡಿ ಮುಗಿಸಿದನು. ಸ್ನಾನಿಕನಾದ ಯೋಹಾನ ಹೇಳಿದ, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನೆಂಬುದಾಗಿ ಹೇಳ್ದ. ಅಂದರೆ ಪಾಪಿಗಳಿಗಾಗಿ ಆತನ ತ್ಯಾಗ, ಪಾಪಿಗಳಿಗೋಸ್ಕರ ಆತನು ಪಟ್ಟಂಥ ಕಷ್ಟಗಳು, ಪಾಪಿಗಳಿಗೋಸ್ಕರ ಆತನು ಸುರಿಸಿದ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ಆತನು ಹೇಳಿ, ಇವಾಗ ಪಾಪದಿಂದ ಬಿಡುಗಡೆಯಾಗಿರುವ ಜನರಿಗೆ ರಕ್ಷಣೆ ಆಗ್ತಿದೆ ಅಂತ ಹೇಳಿ ಇದೆಲ್ಲವನ್ನು ನೋಡಿ ಆತನು ಏನು ಹೇಳ್ದ? ಇವಾಗ ಎಲ್ಲವೂ ಕೂಡ ತೀರಿತು. ಪ್ರೇರೆ ಕೇಳ್ರಿ, ಇವಾಗ ನಾವು ಆ ಒಂದು ಮೋಕ್ಷ ಪರಲೋಕಕ್ಕೆ ಹೋಗಲಿಕ್ಕೆ ನಾವ್ಯಾರು ಶಿಲ್ಬೆ ಮೇಲೆ ಹೋಗೋ ಅವಶ್ಯಕತೆ ಇಲ್ಲರಿ. ಇವಾಗ ನಾನು ನೀನು ಮಾಡಬೇಕಾದದ್ದೆಲ್ಲವೂ ಈಗಾಗಲೇ ನಾವೆಲ್ಲರೂ ಮಾಡೀವಿ. ಈ ಲೋಕದಲ್ಲಿ ಯಾರು ರಕ್ಷಣೆ ಹೊಂದಿಲ್ಲ ಅವರು ಮಾಡಬೇಕಾದದ್ದೆಲ್ಲ ಏನು ಗೊತ್ತರಿ? ಅವರು ತಮ್ಮ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರೆ ಸಾಕು, ಅವರು ಆ ನಿತ್ಯ ರಾಜ್ಯಕ್ಕೆ ಸೇರಿಸಲ್ಪಡ್ತಾರೆ. ಯಾಕಂದರೆ ಅವರಿಗೋಸ್ಕರ ಮತ್ತು ನಮಗೋಸ್ಕರ ಯೇಸು ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ ರೀ. ಆತನೇ ನಮ್ಮ ದೋಷ ಪರಿಹಾರಕ ಯಜ್ಞವಾಗಿ ಅರ್ಪಿಸಲ್ಪಟ್ಟಿದ್ದಾನೆ. ಆತನೇ ನಮ್ಮ ಪಾಪಕ್ಕೋಸ್ಕರ ಪ್ರಾಯಶ್ಚಿತ್ತ ಬಲಿಯಾಗಿ ಅರ್ಪಿಸಲ್ಪಟ್ಟಿದ್ದಾನೆ ರೀ. ಎಲ್ಲವನ್ನ ಮುಗಿಸ್ಯಾನಾತು. ಹೇಳ್ರಿ ಎಲ್ಲರೂ. ಒಂದೊಂದು ಸರಿ ಒಬ್ಬೊಬ್ಬ ತಂದೆ ತಾಯಿ ನಾವು ಭೇಟಿ ಆದರೆ, ಅಣ್ಣ ನನ್ನ ಮಕ್ಕಳಿಗೋಸ್ಕರ ಎಲ್ಲ ಮಾಡಿಟ್ಬಿಟ್ಟಿರೋಣ ನಾನು. ಒಬ್ಬ ಪಾಸ್ಟರ್ ಇದ್ದಾರೆ, ಆತ ಹೇಳ್ತಾನೆ, ನನಗೇನು ಚಿಂತೆ ಇಲ್ಲ ಪ್ರಭಾಕರ್, ನಾನು ಇವತ್ತೇ ಸತ್ತೋದ್ರೂ ಕೂಡ ನಾನು ಹೆಂಡ್ತಿ ಯಾವುದ್ರ ಬಗ್ಗೆ ಭಯ ಪಡೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆತ ಏನು ಹೇಳ್ತಾನೆ? ಎಲ್ಲ ಮಾಡಿಟ್ಬಿಟ್ಟಿನಪ್ಪ ನಾನು, ಎಲ್ಲ ಮಾಡಿಟ್ಬಿಟ್ಟಿನಿ. ನಾನು ಕೇಳ್ತಿರ್ತೀನಿ, ಏನಣ್ಣ ಮತ್ತೆ ನಿನ್ನ ಮಕ್ಕಳು ಹೆಂಗೆ? ನನ್ನ ಮಕ್ಕಳಿಗೆ ಕೂಡ ಬಂಗಾರ ಮಾಡಿಟ್ಬಿಟ್ಟಿನಪ್ಪ. ನೋಡ್ರಿ, ಜವಾಬ್ದಾರಿ. ಯೇಸು ಕೂಡ ಇವಾಗ ಹೇಳ್ತಿದ್ದೀನಿ, ಎಲ್ಲವೂ ತೀರಿತು. ಅದು ಇವಾಗ ನಾನು ನೀನು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನು ನೀನು ಕೈ ಕೊಯ್ಕೊಳ್ಳೋ ಅವಶ್ಯಕತೆ ಇಲ್ಲ, ರಕ್ತ ಸುರಿಸೋ ಅವಶ್ಯಕತೆ ಇಲ್ಲ, ಯಾವುದೋ ಕುರಿ ಕೋಳಿ ಬಲಿದಾನ ಕೊಡೋ ಅವಶ್ಯಕತೆ ಇಲ್ಲ. ನಾವು ಬಂದು, ಏಸಪ್ಪ ನೀನು ಮಾಡಿದ ಕಾರ್ಯವನ್ನು ನಾನು ನಂಬ್ತೇನಪ್ಪ, ನೀನು ಮಾಡಿದ ಕಾರ್ಯವನ್ನು ನಾನು ವಿಶ್ವಾಸಿಸ್ತೇನಪ್ಪ, ನಿನ್ನ ಹೆಸರೆಲ್ಲ ನಂಬಿಕೆ ಇಡ್ತೇನೆ ಅಂತೇಳಿ ನೀನು ನಿನ್ನ ಬಾಯಿಂದ ನಂಬಿ, ನಿನ್ನ ಹೃದಯದಲ್ಲಿ ನಂಬಿ, ನಿನ್ನ ಬಾಯಿಂದ ಅರಿಕೆ ಮಾಡಿದ್ರೆ ಸಾಕು, ನಿನಗೆ ರಕ್ಷಣೆ ಆಗ್ತದೆ. ಕಾರಣ ಆತನು ನನಗಾಗಿ ನಿನಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಪಾಪದ ಹೊರೆ ಆತನೊಬ್ಬನ ಮೇಲೆ ಹಾಕಲ್ಪಡ್ತಂತೆ. ಅದಕ್ಕಾಗಿ ಯೇಸು ಹೇಳ್ದ, ಇದು ಏನು ಹೇಳ್ದ? ತೀರಿತು, ಇಟ್ ಈಸ್ ಫಿನಿಶ್ಡ್ ಅಂತ ಹೇಳ್ದ. ಕೊನೆಯ ಮಾತು ನಾವು ಓದಿ ಮುಗಿಸ್ಕೊಳ್ಳೋಣ ಪ್ರೇಯರ್. ಕೊನೆಯ ಮಾತು
ಯೇಸು ಸ್ವಾಮಿಯ ಕಲ್ವಾರಿ ಶಿಲುಬೆ ಮೇಲೆ ನುಡಿದಂಥ ಕೊನೆಯ ಮಾತು ಲೂಕ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಲೂಕ್ ಚಾಪ್ಟರ್ 23 ವರ್ಸ್ 46. ಆಮೇಲೆ ಯೇಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಆತ್ಮ ಎಲ್ಲ ಹೇಳ್ರಿ, ಆತ್ಮ. ಹೇಳಿ. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಪ್ರಾಣ ಬಿಟ್ಟನೆಲ್ಲ ಹೇಳ್ರಿ. ಯಾರು ಯೇಸು ಸ್ವಾಮಿನ ಸಾಯಿಸಿಲ್ರಿ, అర్థ అవుతా? ఎవరు కూడా యేసయ్యని చంపలేదు, యేసయ్య చంపబడలేదు. యేసయ్య ఆయనే తన ప్రాణాన్ని మా కొరకు అర్పించాడు. ಭಾಳ ಜನ ಹೇಳ್ತಾರೆ ಯೇಸು ಸ್ವಾಮಿನ ಸತ್ತೋಗಿಲ್ರಿ ಯೇಸು ಸ್ವಾಮಿ, ಆತನೇ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನೇ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದ. ಅವಾಗ ಕೊನೆಯದಾಗ ಆತನ ಹೇಳ್ತಾನೆ ಮಹಾಧ್ವನಿಯಿಂದ, ತಂದೆಯೇ ನನ್ನ ಆತ್ಮ ಎಲ್ಲ ಹೇಳ್ರಿ, ನನ್ನ ಆತ್ಮ. ನೋಡ್ರಿ, ಮನುಷ್ಯ 3 ಭಾಗವಾಗಿ ಮಾಡಲ್ಪಟ್ಟನ್ರಿ. 3 ಭಾಗ: ಶರೀರ, ಪ್ರಾಣ, ಆತ್ಮ. ಆಯ್ತಮ್ಮ ನಿಮ್ಮೆಲ್ಲರಿಗೆ? ಶರೀರ ಎಷ್ಟು ಜನಕ್ಕೆ ಐತೆ? ಕೈ ಎತ್ರಿ. ಶರೀರ ಬಾಡಿ ಎತ್ರಿ ಕೈ. ಇಷ್ಟೇ ಆಯ್ತಾ? ಕೈ ಕಾಳು ಇಡ್ಸ್ರಿ. ಪ್ರಾಣ ಎಷ್ಟು ಜನಕ್ಕೆ ಐತೆ? ಎಲ್ಲರಿಗೈತೆ, ಅದಕ್ಕೆ ನಾವು ಇಲ್ಲಿ ಬಂದೀವಿ. ಹೌದಾ? ಕೈ ಕೆಳಗಿಳಿಸ್ರಿ. ಆತ್ಮ ಎಷ್ಟು ಜನಕ್ಕೆ ಐತೆ? ಕಾಣುತ್ತಾ ಆತ್ಮ? ಕೈ ಕೆಳಗಿಳಿಸ್ರಿ. ದೇವರು ಆದಾಮವಳನ್ನು ಉಂಟು ಮಾಡಿದಾಗ ಅವರನ್ನು ಶರೀರ, ಆತ್ಮ, ಪ್ರಾಣದಲ್ಲಲ್ರಿ, ಅವರನ್ನು ಆತ್ಮ, ಪ್ರಾಣ, ಶರೀರವಾಗಿ ಉಂಟು ಮಾಡಿದ. ಅದಕ್ಕೆ ಅವರು ಬೆತ್ತಲೆ ಆಗಿದ್ದರೂ ಕೂಡ ಅವ್ರು ನಾಚಿಕೊಳ್ಳಿಲ್ಲಂತೆ. ಆದರೆ ಯಾವಾಗ ಅವರು ಅಪರಾಧ ಮಾಡಿ ಪಾಪ ಮಾಡಿದ್ರೋ ಅವ್ರಿಗೆ ಗೊತ್ತಾಯ್ತಂತೆ, ನಾವು ಬೆತ್ತಲೆ ಆಗಿದ್ದೇವೆ, మేము దిగంబరులుగా ఉన్నామని. వాళ్ళు ఏం చేస్తారంట, అంజూరపు చెట్టుల్ని ఆకుల్ని తీసుకుని తమ్ములు తాము కప్పుకున్నారు. ದೇವರ ಕಾರ್ಯವನ್ನು ಅಮ್ಮ ಅದಾನ್ ಮಾಡಮ್ಮ, ನೀ ಸುಮ್ಮನೆ ಗೊತ್ತಿಲ್ಲ ಅಂದ್ರೆ ಫ್ಯಾನ್ ಹಾಕಳ್ರಿ, ಬೇಕಾರೆ ಕರೆಂಟ್ ಬಂದೈತೆ. ಫ್ಯಾನ್ ಹಾಕಳ್ರಿ ಅಮ್ಮ, ಹಾಕಮ್ಮ. ಇನ್ನೊಂದು ಹೇಳಿ ಅಮ್ಮ, ಇನ್ನೊಂದು ಹೇಳಿ. ಲಾಸ್ಟ್ ಮಾತು ಬಿಡು. ಬಿಡು. ರೈಟ್, ಓಕೆ. ಕೇಳ್ರಿ, ನಾವು ಹಿಂಗೆ ಅನ್ಕಂಡು 6 ತಾಸು ಹೆಂಗಿರ್ತೀನಿ ಯೇಸು ಸ್ವಾಮಿಯಲ್ಲಿ. ಇನ್ನೊಂದು ಹೇಳ್ತೀನಿ, ನಾವೇನಾದರೂ ಯೇಸು ಸ್ವಾಮಿ ಹತ್ರ ಸರಿಯಾಗಿ ನಡ್ಕೊಳ್ಳಾರ್ದು ಹೋದರೆ ನರಕದಲ್ಲಿ ಫ್ಯಾನೆಲ್ಲ ಏನಿರಂಗಿಲ್ಲ ನೋಡ್ರಿ. ನರಕದಲ್ಲಿ ಬೆಂಕಿ ಆರೋದಿಲ್ಲಂತೆ. ಇವಾಗೇ ಬಳ್ಳಾರಿ ಬಿಸಿಲಿಗೆ ಹಿಂಗಂತ, ಅಲ್ಲಿ ನರಕದಲ್ಲಿದ್ದರೆ ನೀವು ಯಾರು ನರಕದಲ್ಲಿ ಇರಬಾರ್ದು. ಆಮೇಲೆ ಹೇಳ್ರಿ, ಜೋರಾಗಿ ಹೇಳ್ರಿ, ನಾನು ಕೂಡ ಇರಬಾರ್ದು. ಆಮೇಲೆ ಸ್ವಲ್ಪ ಜನ ಹೇಳಿಲ್ಲ, ಜೋರಾಗಿ ಹೇಳ್ರಿ. ಆಮೇಲೆ ನಾವು ಯಾರು ಇರಬಾರ್ದು ರೀ. ನಮ್ಮ ಭಾರತ ದೇಶ ಎಲ್ಲವೂ ರಕ್ಷಿಸಲ್ಪಡ್ಬೇಕು. ಆಮೇಲೆ ಇವಾಗ ಕೊನೆಯ ಮಾತು, ಯೇಸು ಸ್ವಾಮಿ ಏನು ಹೇಳ್ದ? ಕೊನೆಯದಾಗಿ ಮಹಾಧ್ವನಿಯಿಂದ ಕೂಗಿ ಆತನ ಏನು ಮಾಡೋದಂತೆ, ತನ್ನ ಪ್ರಾಣವನ್ನು ಬಿಟ್ಟನು. ಎಲ್ಲ ಹೇಳ್ರಿ. ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ, ನಾನು ಸಂಡೇ ಹೇಳ್ತೀನಿ. ಆತನ ಹೇಳ್ತಾನೆ, ಎಲ್ಲರೂ ದುಡ್ಡು ಕೊಡಬೇಕು. ಆಮೇನ್. ಓಕೆ, ಯಾವ್ದು ಬಗ್ಗೆ ಹೇಳ್ತಿದ್ದೆ ನಾನು? ಲಾಸ್ಟ್ ಮಾತು ಹೇಳ್ಬಿಟ್ರೆ ಮುಗಿತಲ್ಲ, ನಾವು ಕೂಡ ಬಿಟ್ಬಿಡ್ತಿದ್ದಾರೆ. ಓಕೆ 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 ಹೇಳ ನೋಡಿರಿ, ಭಾಳ ಇಂಪಾರ್ಟೆಂಟ್ ಏನಂದ್ರೆ ಯೇಸು ಸ್ವಾಮಿ ಹೇಳ್ದ, ನನಗೆ ಪ್ರಾಣವನ್ನು ಕೊಡೋದಕ್ಕೂ ಪ್ರಾಣವನ್ನು ತೆಗೆದುಕೊಳ್ಳೋದಕ್ಕೆ ನನಗೆ ಏನಿದೆ ಅಂತ ಹೇಳ್ದ? ಅಧಿಕಾರ. ಎಲ್ಲ ಹೇಳ್ರಿ, ಅಧಿಕಾರ. ಹೇಳ್ರಿ, ಅಧಿಕಾರ. ಯೇಸು ಸ್ವಾಮಿ ಹೇಳ್ದ, ಈ ಲೋಕದಲ್ಲಿದ್ದಾಗ ನಾನು ಪ್ರಾಣವನ್ನು ಕೊಡುವುದಕ್ಕೂ ಅದನ್ನು ತೆಗೆದುಕೊಳ್ಳೋದಕ್ಕೆ ನನಗೆ ಏನಿದೆ? ಅಧಿಕಾರ. ಯಾರು ಯೇಸು ಸ್ವಾಮಿನ ಸಾಯಿಸ್ಲಿಲ್ಲಮ್ಮ. ಕಾರಣ, ಯೇಸುವಿಗೆ ಪ್ರಾಣವನ್ನು ಕೊಡುವ ತೆಗೆದುಕೊಳ್ಳುವ ಅಧಿಕಾರ ಇತ್ತು.
ಆತನು ಕೂಡ ಸತ್ತಂತ ಲಾಜರ್ನ ಏನು ಮಾಡ್ದ? ಜೀವಕ್ಕೆ ತಂದರಿ. ಅವ ಹೌದಲ್ಲ, ಆ ಚಿಕ್ಕ ಹುಡುಗಿ ಸತ್ತೋಗಿದ್ಲು, 12 ವರ್ಷದ ಹುಡುಗಿ, ಆಕಿನೇನು ಮಾಡ್ದ? ಜೀವಕ್ಕೆ ತಂದ. ತಲಿತಕ್ಕೂ ಎದ್ದೇಳಂದ, ಎದ್ಬಿಟ್ಲ ಹುಡುಗಿ. ಶತಾಧಿಪತಿ ಆಳು ಸಾಯ್ಲಿಕ್ಕಿದ್ದ, ಅವನನ್ನು ಬದುಕಿಸಿದ. ಯೇಸುವಿಗೆ ಜೀವವನ್ನು ಕೊಡುವ ತೆಗೆದುಕೊಳ್ಳುವ ಅಧಿಕಾರ ಉಂಟು. ಕೊನೆ ಮಾತು ಹೇಳಿ ಯೇಸು ಹೇಳ್ತದೆ, ದೇವರೇ ನನ್ನ ಆತ್ಮವನ್ನು. ಕಾರಣ ಏನು ಗೊತ್ತಾ ಪ್ರಿಯರೇ? ಯಾವಾಗ ಆದಾಮ ಅವಳು ಪಾಪ ಮಾಡಿದ್ರೋ ಅವರ ಆತ್ಮ ನಿತ್ಯ ದಂಡನೆಗೆ, ನಿತ್ಯ ಶಿಕ್ಷೆಗೆ ಒಳಗಾಯ್ತು ರೀ. ಆತ್ಮ ರಕ್ಷಣೆಗೋಸ್ಕರವೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ರಿ. ನಮ್ಮ ಶರೀರ ಸತ್ತ ಮೇಲೆ, ನಮ್ಮ ಪ್ರಾಣ ನಿಂತೋದ್ಮೇಲೆ ನಮ್ಮ ಶರೀರ ಮಣ್ಣಿಗೆ ಏನಾಗ್ತದೆ ರೀ? ಮಣ್ಣಾಗಿ ಹೋಗ್ಬಿಡ್ತದ್ರಿ. ಆದರೆ ನಾವು ಪ್ರಸಂಗ ಗ್ರಂಥದಲ್ಲಿ ನೋಡ್ತೇವೆ, ನಮ್ಮ ಆತ್ಮ ದಯಪಾಲಿಸಿದ ದೇವರ ಬಳಿಗೆ ಹೋಗ್ತದೆ. ಯಾರೆಲ್ಲ ಆತ್ಮ ಉಳ್ಳವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಡ್ತಾರೋ ಅವರ ಆತ್ಮಗಳು ಏನಾಗಿ ನಿಲ್ಬೇಕಂತೆ? ದೇವರ ಮುಂದೆ ನಿರ್ದೋಷವಾಗಿಯೂ ಕಳಂಕವು ಸುಂಕು ಮುಂತಾದೊಂದು ಇಲ್ಲದ. ನೋಡ್ರಿ 2ನೇ ಥೆಸಲೋನಿಕದವರಿಗೆ ಅಲ್ಲಿ ಒಂದು ಪ್ರಾರ್ಥನೆ ಐತೆ, ಅದು ನೋಡಿ ನಾವು ಮುಗಿಸ್ಕೊಳ್ಳೋಣ. ಎರಡನೇ ಒಂದನೇ ಥೆಸಲೋನಿಕ ಅದರ 5ನೇ ಅಧ್ಯಾಯದ 23ನೇ ವಚನ ನೋಡ್ರಿ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ. ಇಲ್ಲಿ ಹೇಳ್ರಿ, ನಿಮ್ಮ ಫಸ್ಟ್ ಶರೀರ ಅಂತ ಬರ್ತಿಲ್ಲ, ಇಲ್ಲಿ ಏನ್ ಹೇಳ್ತೈತೆ? ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣುವಂತೆ ಕಾಪಾಡಪಡಲಿ. ನೋಡ್ರಿ, ನಮ್ಮ ಆತ್ಮ ದೋಷವಿಲ್ಲದೆ ಇರ್ಬೇಕ್ರಿ. ಆಮೆನ್. ಪಾಪ ಮಾಡಿ ತಮ್ಮ ಆತ್ಮವನ್ನು ದೋಷ ಮಾಡಿಕೊಂಡ್ರು ಆದಾಮ ಅವಳು. ಆದರೆ ಯೇಸು ಸ್ವಾಮಿ ಏನು ಮಾಡ್ದ? ತನ್ನ ಆತ್ಮವನ್ನು ದೇವರ ಕೈಯಲ್ಲಿ ಕೊಡೋದರ ಮೂಲಕ ನಮ್ಮೆಲ್ಲರ ಆತ್ಮಗಳನ್ನು ಆತನು ಪರಿಶುದ್ಧ ಮಾಡಿದ್ದಾನ್ರಿ. ಆತನ ರಕ್ತದಿಂದ ತೊಳೆದಿದ್ದಾನ್ರಿ. ಅದಕ್ಕಾಗಿ ಯಾರೆಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಡ್ತಾರೋ ಅವರ ಆತ್ಮಗಳು ಪರಲೋಕ ರಾಜ್ಯಕ್ಕೆ, ಆ ನಿತ್ಯ ರಾಜ್ಯಕ್ಕೆ ಸೇರಿಸಲ್ಪಡ್ತದೆ ರೀ. ಯಾಕೆ ಯೇಸು ಸ್ವಾಮಿ ಆ ಕಳ್ಳನಿಗೆ ಇವತ್ತು ನೀನು ನನ್ನ ಜೊತೆ ಪರದೇಶನಲ್ಲಿರುವಿ? ಯೇಸು ಗೊತ್ತು, ನನ್ನ ರಕ್ತ ಇವನ ಅಪವಿತ್ರವಾದ ಆತ್ಮವನ್ನು ಕೂಡ ಏನು ಮಾಡ್ತದೆ? ತೊಳಿತದೆ ಎಂಬುದಾಗಿ. ಆಮೇಲೆ ಇವತ್ತು ಯಾರಿಗೆ ಬಲವಂತ ಇಲ್ಲರಿ, ನಾವು ಕೂಡ ಯಾರಿಗೆ ಬಲವಂತ ಮಾಡೋದು ಬೇಡ. ಯೇಸು ಸ್ವಾಮಿ ನಂಬು ನಾವು ಹೇಳೋದು ನಮ್ಮ ಕರ್ತವ್ಯ, ನಂಬೋದು ಅವ್ರ ಕರ್ತವ್ಯ ರೀ. ಆಮೇಲೆ ಭಾಳ ಜನ ಏನು ಮಾಡಿದ್ರು, ಬಲವಂತ ಮಾಡಬೇಡ್ರಿ. ಯೇಸು ಸ್ವಾಮಿ ಹೇಳ್ದ, ಹೋಗಿರಿ ಲೋಕಕ್ಕೆಲ್ಲ ನೀವೇನು ಸಾರ್ರಿ? ಸುವಾರ್ತೆ ಸಾರಿ. ಯಾರು ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಳ್ತಾರೆ ಅವರು ನಿತ್ಯ ನರಕದಿಂದ ಏನಾಗ್ತಾರೆ? ದಂಡನೆಯಿಂದ ತಪ್ಪಿಸಲ್ಪಡ್ತಾರೆ. ನಂಬದೇ ಇರುವವನು ನಿತ್ಯ ನರಕಕ್ಕೆ ಹಾಕಲ್ಪಡ್ತಾನೆ ರೀ. ಇವತ್ತು ನಾವು ಸಾರಬೇಕು, ಯೇಸು ಆ ಕಲ್ವಾರಿ ಶಿಲುಬೆ ಮೇಲೆ ಸತ್ತು ಎದ್ದಿದ್ದಾನೆ. ಒಂದು ವೇಳೆ ನೀನು ಆತನ ನಂಬಿದರೆ ಎಲ್ಲಿಗೆ ಹೋಗ್ತಿ? ಆ ಒಂದು ನಿತ್ಯ ಜೀವಕ್ಕೆ, ಪರಲೋಕಕ್ಕೆ ಹೋಗ್ತಿ ಎಂಬುದಾಗಿ. ಯಾರಿಗೆ ನಾವು ಬಲವಂತ ಮಾಡೋದು ಬೇಡ ರೀ. ನಮ್ಮ ಆತ್ಮ ಕೊನೆ ತನಕ ಆಮೇನ್ ಪವಿತ್ರವಾಗಿ ನಾವು ಇಟ್ಕೊಳ್ಳೋಣ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಒಬ್ಬ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಆತನ ಪ್ರಾಣ ಅಂದರೆ ಆತ್ಮ, ಇಂಗ್ಲೀಷಲ್ಲಿ ಹೇಳಿದ ಆತ್ಮ ನಷ್ಟಪಟ್ಟರೆ ಅವನಿಗೇನು ಲಾಭ ಇಲ್ಲ. ಆಮೇಲೆ ನಾವು ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಳೋರಾಗಿರೋ ನಿಂತ ಸ್ಥಳ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ದೇವರೇ, ನಿನ್ನ ವಾಕ್ಯದ ಮೂಲಕ ನಾವು ಅನೇಕ ಸತ್ಯಗಳನ್ನು ಕಲಿತುಕೊಳ್ಳಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನೀನು ಮಾತಾಡಿದ ಅಮೂಲ್ಯವಾದ 7 ಮಾತುಗಳಿಗಾಗಿ ಕೂಡ ನಿನಗೆ ಸ್ತೋತ್ರ. ಮಹಿಮೆ ಘನತೆ ನಾವು ನಿನಗೆ ಕೊಡುತ್ತೇವೆ. ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ. ಆಮೇನ್ 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 ಆಮೇನ್.